ನಮಸ್ತೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನಂತ್ ಎಜುಕೇಷನ್ ಟ್ಯುಟೋರಿಯಲ್ಗೆ ಸ್ವಾಗತ. ಆ್ಯಂಡ್ ಇವತ್ತಿನ ಕ್ಲಾಸು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ 2003ರಲ್ಲಿ ಆಗಿರ್ತಕ್ಕಂತಹ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟದ್ದು ಸಾಮಾನ್ಯ ಜ್ಞಾನದ 33 ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಯಾಕಂದರೆ ಹಳೆಯ ಕ್ವಶನ್ ಪೇಪರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇನ್ನೆರಡು ತಿಂಗಳಲ್ಲೇ ಮೀಸಲಾತಿ ಬಗ್ಗೆ ವರದಿಯನ್ನು ನೋಡಿದ್ಮೇಲೆ ಗೌರ್ಮೆಂಟ್ ರೆಡಿ ಮಾಡಿದ್ಮೇಲೆ ಸಾಕಷ್ಟು ಎಕ್ಸಾಮ್ಗಳನ್ನ ಕರೀತಾರೆ. ಹಾಗಾಗಿ ದಯಮಾಡಿ ಟೈಮ್ ವೇಸ್ಟ್ ಮಾಡದೆ ನೋಡ್ತಾ ಇರಿ. ತುಂಬ ಇಂಪಾರ್ಟೆಂಟ್ ಆದಂತಹ ನೋಟ್ಸ್ಗಳು ಡೆಫಿನೆಟ್ಲಿ ಈ ಕ್ಲಾಸಿಂದ ನಿಮಗೆ ಖಂಡಿತ 2-3 ಅಂಕಗಳು ಸಿಗೋದಂತೂ ಡೆಫಿನೆಟ್ಲಿ. TET ಇರ್ಬೋದು, GPSTR ಇರ್ಬೋದು, HSTR ಇರ್ಬೋದು, ಹಾಗೆ SDA, FDA, PSI ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಓಕೆ, ಡೋಂಟ್ ಸ್ಕಿಪ್, ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. 2003 ಹೈಸ್ಕೂಲ್ ಶಾಲೆಯ ಶಿಕ್ಷಕರದ್ದು ಪ್ರಥಮ ಪ್ರಶ್ನೆ ನೋಡಿ, ಸಾಮಾನ್ಯ ಜ್ಞಾನದ್ದು. ಶಕ್ತಿ ಸ್ಥಳ ಇರುವಂಥದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಶಕ್ತಿ ಸ್ಥಳ ಅದು ಇಂದಿರಾ ಗಾಂಧಿಯವರ ಸಮಾಧಿ. ಓಕೆ, ಅದು ಎಲ್ಲಿ ಅಂತ ಯಾವ್ಯಾವುದು ಜವಾಹರ್ಲಾಲ್ ನೆಹರು ಅವ್ರದ್ದಿರ್ಬಹುದು, ಆಮೇಲೆ ಗಾಂಧೀಜಿಯವರು ಇರಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದಿರ್ಬೋದು, ಸಪ್ರೇಟಾಗಿ ಈ ಅವರ ಮರಣದ ಸ್ಥಳಗಳನ್ನ, ಅವ್ರದ್ದೇನು ಸಂಸ್ಕಾರ ಆದಂತಹ ಸ್ಥಳಗಳಿದೆಯಲ್ಲ, ಅದು ಎಲ್ಲದಕ್ಕೂ ಒಂದೊಂದು ಅದರದ್ದು ಹೆಸರಿಟ್ಟಿದ್ದಾರೆ. ಓಕೆ, ಅವುಗಳದ್ದೇ ಸಪ್ರೇಟಾಗಿ ವಿಡಿಯೋ ನಾನು ಮಾಡ್ತೀನಿ ಇವತ್ತೇನೆ. ಓಕೆ, ನೋಡಿ ಫಸ್ಟು ಶಕ್ತಿ ಸ್ಥಳ ಇದು ಯಾರ ನೆನಪಲ್ಲಿ ಇರುವಂಥದ್ದು ಅಂತಂದರೆ ಅದು ಇಂದಿರಾ ಗಾಂಧಿ ಅವ್ರದ್ದು ಶಕ್ತಿ ಸ್ಥಳ. ಓಕೆ, ಅವರ ಸಮಾಧಿ, ಇಂದಿರಾ ಗಾಂಧಿಯವರ ಸಮಾಧಿಯನ್ನು ಶಕ್ತಿ ಸ್ಥಳ ಅಂತ ಕರೀತಾರೆ. ಓಕೆ, ಇನ್ನು ಎರಡನೇ ಕ್ವಶನ್ ಏನಿತ್ತು ಅಂತಂದರೆ ಸಾಮಾನ್ಯ ಜ್ಞಾನದ್ದು, ಮದರ್ ತೆರೇಸಾ ಮರಣ ಹೊಂದಿದಂತಹ ವರ್ಷ ಕೇಳಿದ್ದಾರೆ. ಮದರ್ ತೆರೇಸಾ ಅವರು ಇವರು ವ್ಯಾಲೆಂಟಿಯರ್ ಆಗಿದ್ದರು, ಸಮಾಜ ಸೇವಕರು ಅಂತ ಅರ್ಥ ವ್ಯಾಲೆಂಟಿಯರ್ ಅಂತಂದರೆ. ಮದರ್ ತೆರೇಸಾ ಅವರು ಮರಣ ಹೊಂದಿದಂತಹ ವರ್ಷ ನೋಡಿ, 1995, 1997, 1996, 1998. ಹೇಳಿ ಹಾಗಾದರೆ ಇದರಲ್ಲಿ ಯಾವುದು? ಯಸ್, ಅಫ್ಕೋರ್ಸ್ ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಆನ್ಸರ್ ಹಿಯರ್ ಇನ್ ದಿಸ್ ಕ್ವಶನ್. 1997ರಲ್ಲಿ ಮದರ್ ತೆರೇಸಾ ಅವರು ಮರಣವನ್ನು ಹೊಂದುತ್ತಾರೆ. ಸಾಕಷ್ಟು ಸಾಧನೆಯನ್ನು ಮಾಡ್ತಾರೆ ಸಮಾಜ ಸೇವೆಗೋಸ್ಕರ, ಕುಷ್ಠರೋಗಿಗಳ ಸೇವೆಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ಮಹಾನ್ ಸಾಧ್ವಿ. ಆ್ಯಂಡ್ ನೋಡಿ ಇಲ್ಲಿ ಥರ್ಡ್ ಕ್ವಶನ್ ಏನಿದೆ, ಮೋಹಿನಿ ಅಟ್ಟಂ ಯಾವ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಅಲ್ಲಿ ಅದರದೇ ಆದಂತಹ ವೈಶಿಷ್ಟ್ಯತೆಗಳಿರುತ್ತೆ, ಜೊತೆಗೆ ಐತಿಹಾಸಿಕ ಮಹತ್ವದ ಹಿನ್ನೆಲೆಗಳಿರುತ್ತೆ. ಇಲ್ಲಿ ನೋಡಿ ಮೋಹಿನಿ ಅಟ್ಟಂ ಅನ್ನುವಂಥದ್ದು ಒಂದು ನೃತ್ಯ. ಇದು ಯಾವ ಪ್ರದೇಶದಲ್ಲಿ ಸಾಂಪ್ರದಾಯಿಕ ನೃತ್ಯ ಆಗಿದೆ ಅಂತ ಕೇಳ್ತಿದ್ದಾರೆ. ನಮ್ಮಲ್ಲಿ ಯಾವುದು? ಯಕ್ಷಗಾನ, ಕರ್ನಾಟಕದಲ್ಲಿ ಅಲ್ವಾ? ಇಲ್ಲಿ ಆಂಧ್ರ ಪ್ರದೇಶ ಇದೆ, ಕರ್ನಾಟಕ ಇದೆ, ಕೇರಳ ಇದೆ, ತಮಿಳುನಾಡು. 4 ಆಪ್ಷನ್ಸ್ ಹಿಯರ್. ಕರೆಕ್ಟ್ ಒನ್ ಈಸ್ ಯಾವ್ದು ಹೇಳಿ ನೋಡೋಣ? ಎಸ್, ಕೇರಳ ಅನ್ನುವಂಥದ್ದು. ಇಲ್ಲಿ ಮೋಹಿನಿ ಅಟ್ಟಂ ಕೇರಳ ರಾಜ್ಯದ ಸಾಂಪ್ರದಾಯಿಕ ಡಾನ್ಸ್ ಅದು. ಓಕೆ, ಆ್ಯಂಡ್ ಫೋರ್ತ್ ಒನ್ ನೋಡಿ, 1919 ಜಲಿಯನ್ ವಾಲಾಬಾಗ್ ಸಾಮೂಹಿಕ ಸಂಹಾರ ನಡೆದದ್ದು ಯಾವ ಪ್ರದೇಶದಲ್ಲಿ ಅಂತ ಕೇಳ್ತಿದ್ದಾರೆ. ಸಾಮೂಹಿಕ ಹತ್ಯೆ ಆಯ್ತಲ್ವಾ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಲ್ವಾ? ಅದು 1919ರಲ್ಲಿ ನಡೆದಿರ್ತಕ್ಕಂಥದ್ದು. ಓಕೆ, ಯಾವ ಪ್ರದೇಶದಲ್ಲಿ? ಅಮೃತ್ಸರ್ ಇದೆ, ಸೆಕೆಂಡ್ ಒನ್ ನಾಗಪುರ್ ಇದೆ, ಥರ್ಡ್ ಒನ್ ಕಲ್ಕತ್ತಾ ಇದೆ, ಫೋರ್ತ್ ಒನ್ ಚಂಡೀಗಢ ಇದೆ. ಈ 4 ಆಪ್ಷನ್ಸಲ್ಲಿ ಎಸ್, ಅಫ್ಕೋರ್ಸ್ ಯಾವ್ದು ಹೇಳಿ? 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಸಾಮೂಹಿಕ ಸಂಹಾರ ನಡೆದಿದ್ದು ಎಲ್ಲಿ, ಯಾವ ಪ್ರದೇಶದಲ್ಲಿ ಅಂತಂದರೆ ಎಸ್, ನಾಗ್ಪುರ್ ಅಲ್ಲ, ಕಲ್ಕತ್ತಾ ಅಲ್ಲ, ಚಂಡೀಗಢ ಕೂಡ ಅಲ್ಲ. ಎಸ್, ಎಲ್ಲಿ? ಅಮೃತ್ಸರದಲ್ಲಿ. ಅಮೃತ್ಸರ್ ಅನ್ನುವಂತಹ ಪ್ರದೇಶದಲ್ಲಿ ಸಾಮೂಹಿಕ ಹತ್ಯಾಕಾಂಡ ನಡೆಯುತ್ತೆ. ಅದನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಕರೀತಾರೆ. 1919ರಲ್ಲಿ ನಡೆಯುತ್ತದು. ಓಕೆ, ಆ್ಯಂಡ್
5th ಒನ್ ನೋಡಿ, ಕ್ವಶನ್ ಏನಿದೆ, ಸ್ವಾಮಿ ದಯಾನಂದ ಸರಸ್ವತಿ ಮೊಟ್ಟ ಮೊದಲು ಆರ್ಯ ಸಮಾಜವನ್ನು ಸ್ಥಾಪಿಸಿದಂತಹ ವರ್ಷ. ಓಕೆ, ನೋಡಿ ಇದನ್ನು ತುಂಬ ಸಲ ಕೇಳಿದ್ದಾರೆ. ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಓಕೆ, ಆಮೇಲೆ ಹೊಂದಿಸಿ ಬರೆಯಿರಿಯಲ್ಲಿ 2 ಸತಿ ಬಂದಿತ್ತು. ಹೊಂದಿಸಿ ಬರೆಯಿರಿ, ಈ ಸಮಾಜಗಳು ಒಂದು ಕಡೆ ಕೊಟ್ಟಿದ್ರು, ಧರ್ಮಗಳ ಸ್ಥಾಪನೆ ಮತ್ತು ಅದರ ಸ್ಥಾಪಕರು ಕೂಡ ಕೊಟ್ಟಿದ್ರು. ನೋಡಿ ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಯಾವುದು, ಆರ್ಯ ಸಮಾಜ. ಓಕೆ, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಸೊ ಈ ಥರ ಎಲ್ಲ ಕೊಟ್ಟಿದ್ರು. ಓಕೆ, ಕೇಳಿದರು, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಪಸ್. ಓಕೆ, ಇಲ್ಲಿ ನೋಡಿ ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದಂಥವ್ರು. ಯಾವ ಇಸ್ವಿನಲ್ಲಿ? 1785ರಲ್ಲ, 1875ರಲ್ಲ, ಅಥವಾ 1885ರಲ್ಲ, ಅಥವಾ ಇದು ಯಾವುದು ಅಲ್ವೋ? ಎಸ್, ಯಾವುದು? ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಆನ್ಸರ್. 1875ರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಯಾವ ಯುದ್ಧ ಮೊಘಲ್ ಆಳ್ವಿಕೆಯ ಬುನಾದಿ ಆಯಿತು ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್ ಪ್ಲಾಸಿ ಕದನ ಇದೆ, ತಾಳಿಕೋಟೆ ಕದನ ಇದೆ, ಹಲ್ದಿ ಘಾಟ್ ಕದನ ಇದೆ, ಮೊದಲನೆಯ ಪಾನಿಪತ್ ಯುದ್ಧ ಇದೆ. ನೋಡಿ ಇಲ್ಲಿ ಅದು ಥರ್ಡ್ ಒನ್ ಹಲ್ದಿ ಘಾಟ್ ಕದನ ಆಗಬೇಕು, ಮಿಸ್ ಪ್ರಿಂಟ್ ಆಗಿದೆ, ಸಾರಿ ಫಾರ್ ದ್ಯಾಟ್. ನೋಡಿ ಯಾವ ಯುದ್ಧದಿಂದ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ, ಬುನಾದಿ ಆಗುತ್ತೆ? ನೋಡಿ, ಪ್ಲಾಸಿ ಕದನ ನಡೆದಿದ್ದು 1757ರಲ್ಲಿ ನಡೆಯುತ್ತೆ. ಸೊ ಜೂನ್ 23ನೇ ತಾರೀಕು ಪಶ್ಚಿಮ ಬಂಗಾಳದ ಭಾಗೀರಥಿ ನದಿಯ ದಂಡೆಯ ಮೇಲಿರುವಂತಹ ಪ್ಲಾಸಿ ಅನ್ನುವಂತಹ ಪ್ರದೇಶದಲ್ಲಿ ನಡೆಯುತ್ತೆ ಪ್ಲಾಸಿ ಕದನ. ಓಕೆ, ಪ್ಲಾಸಿ ಕದನ ಪಶ್ಚಿಮ ಬಂಗಾಳದ ಭಾಗೀರಥಿ ನದಿಯ ದಂಡೆಯ ಮೇಲಿರುವಂತಹ ಪ್ಲಾಸಿ ಅನ್ನೋ ಸ್ಥಳದಲ್ಲಿ ನಡೀತದೆ. ಪ್ಲಾಸಿ ಕದನ 1757 23ರ ಜೂನ್ನಲ್ಲಿ. ಓಕೆ, ಸೊ ಇಲ್ಲಿ ಬಂಗಾಳದ ನವಾಬ ಭಾಗವಹಿಸಿರ್ತಾರೆ. ಸೊ ಇಲ್ಲಿ ಪ್ಲಾಸಿ ಕದನದ ಬಗ್ಗೆ ತಿಳ್ಕೊಂಡ್ರಿ, ಸಿರಾಜುದ್ದೌಲನ ನಡುವೆ ಆಗತ್ತೆ. ಓಕೆ, ಮತ್ತು ಫ್ರೆಂಚರು ಮತ್ತು ಸಿರಾಜುದ್ದೌಲ ನಡುವೆ. ಇನ್ನು ತಾಳಿಕೋಟೆ ಕದನ ನೋಡೋದಾಯಿತು ಅಂತಂದರೆ, ತಾಳಿಕೋಟೆ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಪತನವನ್ನು ಹೊಂದುತ್ತೆ. ಜನವರಿ 23, 1565ರಲ್ಲಿ ನಡೆಯುತ್ತೆ ಪ್ಲಾಸಿ ಕದನ. ಸೊ ಪ್ಲಾಸಿ ಅನ್ನುವಂಥದ್ದು ತಾಳಿಕೋಟೆಯಲ್ಲಿ ನಡೆದಿರುವಂಥದ್ದು. ಸೊ ಇಲ್ಲಿ ನೋಡಿ, ಸಾರಿ, ತಾಳಿಕೋಟೆ ಕದನ, ಪ್ಲಾಸಿ ಅಲ್ಲ, ತಾಳಿಕೋಟೆ ಕದನ. ತಾಳಿಕೋಟೆ ಕದನ ಇಂದಿನ ಬಿಜಾಪುರ ಜಿಲ್ಲೆಯಲ್ಲಿ ಬರುತ್ತೆ. ತಾಳಿಕೋಟೆ ಅನ್ನುವಂತಹ ಊರು. ಇದಕ್ಕೆ ರಕ್ಕಸತಂಗಡಿ ಕದನನೂ ಅಂತಾರೆ, ತಾಳಿಕೋಟೆ ಕದನನೂ ಅಂತಾರೆ, ಬನಹಟ್ಟಿ ಕದನ ಅಂತ ಕೂಡ ಕರೀತಾರೆ. ಓಕೆ, ಇದು ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆಯುವಂಥದ್ದು ತಾಳಿಕೋಟೆ ಕದನ. ಇನ್ನು ನೋಡಿ ಇಲ್ಲಿ ಯಾವುದಿದೆ, ಪಾನಿಪತ್ ಕದನ ಇದೆ. ಪಾನಿಪತ್ ಕದನ ನಡೆದಿದ್ದು ಸುಲ್ತಾನ್ ಇಬ್ರಾಹಿಂ ಲೋಧಿ. ಓಕೆ, ನೋಡಿ ಇಲ್ಲಿ ಮೊಘಲ್ ಸಾಮ್ರಾಜ್ಯ ಶುರುವಾಗುತ್ತೆ. 4th ಒನ್ ಈಸ್ ಕರೆಕ್ಟ್ ಆನ್ಸರ್. ಮೊದಲನೆಯ ಪಾನಿಪತ್ ಯುದ್ಧದಿಂದ ಮೊಘಲರ ಆಳ್ವಿಕೆಗೆ ಬುನಾದಿ. ಮೊದಲನೆಯ ಪಾನಿಪತ್ ಯುದ್ಧದಿಂದ ಮೊಘಲ್ ಆಳ್ವಿಕೆಗೆ ಬುನಾದಿ ಆಗತ್ತೆ. ಓಕೆ, ಇನ್ನು ಹಳದಿ ಘಾಟ್ ಕದನ ನಡೆದಿದ್ದು ಜೂನ್ 18, 1576ರಲ್ಲಿ, ಗೊತ್ತಿರಲಿ. ಓಕೆ, ಮೊಘಲ್ ಚಕ್ರವರ್ತಿ ಅಕ್ಬರ್ ಮತ್ತು ಮಾನ್ ಸಿಂಗ್ ನಡುವೆ, ಮಹಾರಾಣಾ ಪ್ರತಾಪ್ ಸಿಂಗ್ ನಡುವೆ ಆಗತ್ತೆ ಹಲ್ದಿ ಘಾಟ್ ಕದನ. ಜೂನ್ 18, 1576ರಲ್ಲಿ ನಡೆಯುತ್ತೆ, ಗೊತ್ತಿರಲಿ. ಇನ್ನು ಭೂಕಂಪ ತೀಕ್ಷ್ಣತೆಯನ್ನು ಅಳೆಯುವ ಮಾಪನ ಯಾವುದು? ರಿಕ್ಟರ್ ಸ್ಕೇಲ್. ಓಕೆ, ಇನ್ನು ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ, ಈ ಕೆಳಕಂಡವಲ್ಲಿ ಯಾವುದು ಭಾರತ ಮತ್ತು ಶ್ರೀಲಂಕಾಗಳನ್ನು ಬೇರ್ಪಡಿಸುತ್ತದೆ ಅಂತ ಕೇಳ್ತಿದ್ದಾರೆ. ಈ ಕೆಳಗಿನ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಶ್ರೀಲಂಕಾ ಮತ್ತು ಭಾರತವನ್ನು ಬೇರ್ಪಡಿಸುವಂಥದ್ದು ಯಾವುದು? ಇಲ್ಲಿ ಪಾಕ್ ಸ್ಟ್ರೈಟ್ ಅಥವಾ ಗಲ್ಫ್ ಸ್ಟ್ರೀಮ್, ಮತ್ತು ಸ್ಟ್ರೈಟ್ ಆಫ್ ಗಿಬ್ರಾಲ್ಟರ್ ಮತ್ತು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕೊಟ್ಟಿದ್ದಾರೆ 4 ಆಪ್ಷನ್ಸ್ನ. ಸೊ 8th ಕ್ವೆಶನಿಗೆ ವಿಚ್ ಈಸ್ ದ ಕರೆಕ್ಟ್ ಆನ್ಸರ್? ಯಾವುದಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡಿ? ಪಾಕ್ ಮತ್ತು ಇಲ್ಲಿ ಭಾರತ ಮತ್ತು ಶ್ರೀಲಂಕಾ ಇದೆ, ಭಾರತ್ ಮತ್ತು ಪಾಕಿಸ್ತಾನ್, ಭಾರತ್ ಮತ್ತು ಬಾಂಗ್ಲಾದೇಶ್, ಭಾರತ್ ಮತ್ತು ಚೈನಾ. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನು ಕೇಳ್ತಿರ್ತಾರೆ ಗಡಿ ರೇಖೆಗಳ ಬಗ್ಗೆ, ಅವುಗಳ ಹೆಸರುಗಳ ಬಗ್ಗೆ. ರ್ಯಾಡ್ಕ್ಲಿಪ್ ಇರಬಹುದು, ಗೊತ್ತಿರಲಿ, ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಸೊ ಗೊತ್ತಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ಹೋಗಿ ನೋಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ.
ಹಿಂದಿನ ಕ್ಲಾಸ್ಗಳಲ್ಲಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. 4 ಭಾರತ ಎಷ್ಟು ದೇಶಗಳ ನಡುವೆ ಗಡಿ ರೇಖೆಯನ್ನು ಹಂಚಿಕೊಂಡಿದೆ, ಸೊ ಆ ಗಡಿ ರೇಖೆಗಳು ಯಾವುದು, ಅದರ ಹೆಸರೇನು, ಆ ಗಡಿ ರೇಖೆಗಳು ಎಲ್ಲಿಂದ ಎಲ್ಲಿವರೆಗೂ ಎಷ್ಟು ಉದ್ದ ಇದೆ ಎಲ್ಲನೂ ನಾನು ಅದರ ಬಗ್ಗೆ ಕ್ಲಾಸ್ನ ಮಾಡಿದ್ದೀನಿ. ಸೊ ದ್ಯಾಟ್ ಇಫ್ ಯು ನೋ ಎನಿಥಿಂಗ್ ಅಬೌಟ್ ದ್ಯಾಟ್ ಯು ಕ್ಯಾನ್ ಸರ್ಚ್ ಇನ್ ಅವರ್ ಯೂಟ್ಯೂಬ್ ಚಾನಲ್. ಓಕೆ, ನೋಡಿ. ಸೊ ಇಲ್ಲಿ 8th ಕ್ವೆಶನಿಗೆ ಆನ್ಸರು ಫಸ್ಟ್ ಒನ್ ಈಸ್ ಕರೆಕ್ಟ್. ಓಕೆ, ಪಾಕ್ ಸ್ಟ್ರೇಟ್ ಅನ್ನುವಂಥದ್ದು ಭಾರತ ಮತ್ತು ಶ್ರೀಲಂಕಾಗಳನ್ನು ಇದು ಬೇರ್ಪಡಿಸ್ತದೆ. ಓಕೆ, ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. ಓಕೆ, ಗೊತ್ತಿರಲಿ. ಇನ್ನು ನೆಕ್ಸ್ಟ್ ನೋಡಿ, ದ ಸಿಟಿ ಆಫ್ ಗೋಲ್ಡನ್ ಟೆಂಪಲ್ ಯಾವ ಸ್ಥಳಕ್ಕೆ ಅನ್ವಯಿಸುತ್ತದೆ ಅಂತ ಕೇಳಿದ್ದಾರೆ. ಸಿಟಿ ಆಫ್ ಗೋಲ್ಡನ್ ಟೆಂಪಲ್ ನೀವು ಹೆಸರು ಕೇಳಿರ್ಬೋದು ಅನ್ಕೋತೀನಿ ನಾನು. ಸೊ ಇಲ್ಲಿ ನೋಡಿ 4 ಆಪ್ಷನ್ಸ್ ಇದೆ: ಕಲ್ಕತ್ತಾ, ಚೆನ್ನೈ, ಮುಂಬೈ ಮತ್ತು ಅಮೃತ್ಸರ್. ಸಿಟಿ ಆಫ್ ಗೋಲ್ಡನ್ ಟೆಂಪಲ್ ಯಾವ ಸ್ಥಳಕ್ಕೆ ಅನ್ವಯಿಸುತ್ತದೆ ಅಂತ ಕೇಳ್ತಾರೆ. ಸೊ ಅನ್ವರ್ಥ ನಾಮಗಳು ಆ ಪ್ರದೇಶಗಳು ಮತ್ತು ಪ್ರದೇಶಗಳಿಗೆ ಅಷ್ಟೇ ಅಲ್ಲ, ವ್ಯಕ್ತಿಗಳಿಗೂ ಅನ್ವರ್ಥ ನಾಮಗಳಿದೆ. ಪ್ರಸಿದ್ಧ ವ್ಯಕ್ತಿಗಳು, ಪ್ರಸಿದ್ಧ ಸ್ಥಳಗಳ ಅನ್ವರ್ಥ ನಾಮಗಳನ್ನ ನಾನು ವಿಡಿಯೋ ಮಾಡ್ತೀನಿ, ನೋಡಿ. ಓಕೆ, ಇಲ್ಲಿ ದ ಸಿಟಿ ಆಫ್ ಗೋಲ್ಡನ್ ಟೆಂಪಲ್ ಅನ್ನುವಂಥದ್ದು ಅಮೃತ್ಸರ್ ಸ್ಥಳಕ್ಕೆ ಸಂಬಂಧಪಡುವಂಥದ್ದು. ಕಲ್ಕತ್ತಾ, ಚೆನ್ನೈ, ಮುಂಬೈ ಈಸ್ ನಾಟ್. ಓಕೆ, ಇದೆಲ್ಲ 4th ಒನ್ ಇದೆಯಲ್ಲ ಅಮೃತ್ಸರ್ ಅನ್ನುವಂಥದ್ದು, ಇದು ಕರೆಕ್ಟ್ ಆದಂತಹ ಆನ್ಸರು ಫಾರ್ ದೀಸ್ ಕ್ವೆಶನ್. ಓಕೆ, ಇನ್ನು ನೆಕ್ಸ್ಟ್ ಏನಿದೆ, ಡೆನ್ಮಾರ್ಕ್ನ ರಾಜಧಾನಿ ಇದೆ ನೋಡಿ. ಡೆನ್ಮಾರ್ಕ್ ರಾಜ್ಯಗಳು, ರಾಜಧಾನಿಗಳು ಮತ್ತು ರಾಜ್ಯಗಳು ಮತ್ತು ಅಲ್ಲಿರ್ತಕ್ಕಂತಹ ಕರೆನ್ಸಿಗಳ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದು ತುಂಬ ಸಲ ಕೇಳಿದ್ದಾರೆ. ರಾಜ್ಯಗಳು, ಆಮೇಲೆ ವಿಶ್ವಕಪ್ ಕ್ರೀಡೆಗಳಿರ್ಬೋದು, ಒಲಿಂಪಿಕ್ ಕ್ರೀಡೆಗಳಿರಬಹುದು, ಅದು ನಡೆದಿರುವಂತಹ ಸ್ಥಳ ಇರಬಹುದು, ಅಥವಾ ರಾಷ್ಟ್ರೀಯ ಕ್ರೀಡೆಗಳಿರ್ಬೋದು, ಕ್ರೀಡೆಗಳಿಗೆ ಸಂಬಂಧಪಟ್ಟಂತಹ ಹೆಸರುಗಳಿರ್ಬೋದು. ಓಕೆ, ಇಲ್ಲಿ ನೋಡಿ ಡೆನ್ಮಾರ್ಕ್ನ ರಾಜಧಾನಿ ಯಾವುದು? ಪ್ರಾಗ್ ಇದೆ, ಮತ್ತು ಕೋಪನ್ ಹೆಗನ್ ಇದೆ, ಹೆಲ್ಸಿಂಕಿ ಇದೆ, ಆಮೇಲೆ ಬ್ರಸೆಲ್ಸ್ ಇದೆ. 4 ಆಪ್ಷನ್ಸ್ ಹಿಯರ್ ವಿ ಹ್ಯಾವ್ ದ್ಯಾಟ್. ವಿಚ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್? ಎಸ್, ಡೆನ್ಮಾರ್ಕ್ನ ರಾಜಧಾನಿ ಯಾವುದಾಗುತ್ತೆ? ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಕೋಪನ್ ಹೆಗನ್ ಅನ್ನುವಂಥದ್ದು ಡೆನ್ಮಾರ್ಕ್ನ ರಾಜಧಾನಿ. ಓಕೆ, ಸೊ ಇದು ಇನ್ನು 3 ಆನ್ಸರ್ಸ್ ಇದೆಯಲ್ಲ, ಪ್ರಾಗ್, ಹೆಲ್ಸಿಂಕಿ, ಬ್ರಸೆಲ್ಸ್, ಇದು ಏನು ಅಂತ ನೀವು ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ಹಿಯರ್ ನೆಕ್ಸ್ಟ್ ಕ್ವೆಶನ್ ಏನಿದೆ, ಮೇಪಲ್ ಲೀಫ್ ಅನ್ನುವಂಥದ್ದು ಯಾವ ದೇಶದ ಚಿಹ್ನೆ ಅಂತ ಕೇಳ್ತಿದ್ದಾರೆ. ಚಿಹ್ನೆ. ಓಕೆ, ಚಿಹ್ನೆ ನೋಡಿ, ನಿಮಗೆ ಅರ್ಥ ಆಗಲಿ ಅಂತ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ ನಾನು. ಮೇಪಲ್ ಲೀಫ್ ಅನ್ನುವಂಥದ್ದು ಯಾವ ದೇಶದ ಚಿಹ್ನೆ ಅಂತ ಕೇಳಿದ್ದಾರೆ. ಸ್ಕಾಟ್ಲ್ಯಾಂಡ್, ಭಾರತ, ಸ್ಪೇನ್, ಕೆನಡಾ. ಈ ಚಿಹ್ನೆಗಳ ಬಗ್ಗೆನೂ ನಮಗೆ ಮತ್ತು ರಾಷ್ಟ್ರಧ್ವಜಗಳ ಬಣ್ಣಗಳ ಬಗ್ಗೆ ಇರಬಹುದು, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಗೊತ್ತಿರಲಿ ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ ಮೇಪಲ್ ಲೀಫ್ ಅನ್ನುವಂಥದ್ದು ಯಾವ ದೇಶದ್ದು ಗೊತ್ತು? ಭಾರತದ್ದಂತೂ ಅಲ್ಲ. ಓಕೆ, ಒಂದು ಆನ್ಸರ್ ನಾವು ತೆಗೆದುಬಿಟ್ವಿ, ಅಲ್ಲದೆ ಇರುವಂಥದ್ದು ಒಂದು ಆಪ್ಷನನ್ನು ತೆಗೆದ್ವಿ. ಇಲ್ಲಿ ಭಾರತದ್ದಲ್ಲ, ಮತ್ತು ಯಾವುದು ಹಾಗಾದರೆ? ಸ್ಪೇನ್ದ, ಸ್ಕಾಟ್ಲ್ಯಾಂಡದ? ನಥಿಂಗ್. ಕೆನಡಾ. ಓಕೆ, 4th ಒನ್ ಈಸ್ ಕೆನಡಾ ಅಂಥದ್ದೇನಿದೆ ಅದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ. ಓಕೆ, ಕೆನಡಾ ದೇಶದ ಚಿಹ್ನೆ ಮೇಪಲ್ ಲೀಫ್ ಅಂತ ಅನ್ನುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಟ್ರೈ ಬ್ರೇಕರ್ ಯಾವ ಕ್ರೀಡೆಗೆ ಅನ್ವಯಿಸುತ್ತದೆ? ನೋಡಿ, ಟ್ರೈ ಬ್ರೇಕರ್ ಇದು ಶಬ್ದ ಯಾವ ಕ್ರೀಡೆಗೆ ಅನ್ವಯಿಸ್ತದೆ? ಫುಟ್ಬಾಲಾ, ಬಾಸ್ಕೆಟ್ಬಾಲಾ, ಅಥವಾ ವಾಲಿಬಾಲಾ, ಅಥವಾ ಬೇಸ್ಬಾಲಾ? ನಾನು ಹೇಳಿದೆ ಜಸ್ಟ್ ಫ್ಯೂ ಮಿನಿಟ್ಸ್ ಆಗೋ ಐ ಟೋಲ್ಡ್ ದ್ಯಾಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸ್ಪೋರ್ಟ್ಸ್ ನೋಡೋರಿಗೆ ಈ ಪದಗಳ ಬಗ್ಗೆ ಇದರಲ್ಲಿ ಮಾರ್ಕ್ಸ್ ಕೇಳಿದ್ರೆ ನೀವು ಒಂದು ಅಂಕನೂ ಕಳ್ಕೊಳ್ಳಲ್ಲ, ಯಾಕಂದರೆ ಅದ್ರ ಬಗ್ಗೆ ನೀವು ಅದೇ ಪದೇ ನೋಡಿರ್ತೀರ, ಕೇಳಿರ್ತಾರೆ, ಅಥವಾ ನಾಲೆಜ್ ಪರ್ಪಸ್ ಆದರೂ ನೀವು ಓದಿದ್ರೆ ತುಂಬ ಒಳ್ಳೆಯದು. ಇಲ್ಲಿ ನೋಡಿ, ಟ್ರೈ ಬ್ರೇಕರ್ ಅನ್ನುವಂಥದ್ದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಅಂತಂದರೆ ಇದು ಫುಟ್ಬಾಲಿಗೆ ಸಂಬಂಧಪಟ್ಟಿದ್ದು. ಯಾವುದು?
ಟ್ರೈ ಬ್ರೇಕರ್ ಅನ್ನುವಂಥದ್ದು ಫುಟ್ಬಾಲಿಗೆ ಸಂಬಂಧಪಟ್ಟಂಥದ್ದು ಇದು ಹೆಸರು. ಓಕೆ, ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್. ಓಕೆ, ಟ್ರೈ ಬ್ರೇಕರ್ ಅನ್ನುವಂಥದ್ದು. ಸೊ ಫುಟ್ಬಾಲಿಗೆ ಇನ್ನೇ ಯಾವ್ಯಾವ ಶಬ್ದಗಳು ಬರುತ್ತೆ? ಕಾರ್ನರ್ ಕಿಕ್ ಬರುತ್ತೆ, ಟ್ರಿಬಲ್ ಬರುತ್ತೆ, ಟ್ರಾಫ್ ಬರುತ್ತೆ, ಕಿಕ್, ಗೋಲ್ ಕಿಕ್, ಪೆನಾಲ್ಟಿ ಬರ್ತದೆ, ಮತ್ತು ಪೆನಾಲ್ಟಿ ಕಿಕ್, ಆಮೇಲೆ ಯೆಲ್ಲೋ ಕಾರ್ಡ್ ಇತ್ಯಾದಿಗಳು ಬರುತ್ತೆ. ಈ ಪದಗಳನ್ನ ನೀವು ನೆನಪಿಟ್ಕೊಳ್ಳಿ. ಕ್ರೀಡೆಗೆ ಸಂಬಂಧಪಟ್ಟಂತಹ ಪದಗಳಿದು, ಕೇಳಿದ್ದಾರೆ ಮತ್ತು ಕೇಳೋ ಚಾನ್ಸಸ್ಸು ಇರುತ್ತೆ. ಇನ್ನು ಮುಂದೆ ನೋಡಿ, ನೆಕ್ಸ್ಟ್ ಕ್ವಶನ್ನು, ಮೊಟ್ಟ ಮೊದಲ ಬಾರಿಗೆ ಏಷಿಯನ್ ಕ್ರೀಡೆಗಳು ಯಾವ ಪಟ್ಟಣದಲ್ಲಿ ನಡೆದವು ಅಂತ ಕೇಳ್ತಿದ್ದಾರೆ. ಓಕೆ, ಮೊಟ್ಟ ಮೊದಲ ಬಾರಿಗೆ ಏಷಿಯನ್ ಕ್ರೀಡೆಗಳು ಯಾವ ಪಟ್ಟಣದಲ್ಲಿ ನಡೆದವು? ಬೀಜಿಂಗ್ ಇದೆ, ಟೋಕಿಯೋ ಇದೆ, ನವದೆಹಲಿ ಇದೆ, ಕೋಲಾಲಂಪೂರ್ ಅಂತ ಇದೆ. ಸೊ ಹೇಳಿ ಹಾಗಾದರೆ ಅಲ್ಲಿ ನಡೆದಿರುವಂಥದ್ದು ಫಸ್ಟ್ಗೆ ಅಂತಂದರೆ ಎಸ್, ಏಷ್ಯನ್ ಕ್ರೀಡೆಗಳು ಫಸ್ಟ್ ನಡೆದದ್ದು ಎಲ್ಲಿ ಅಂತಂದರೆ 1951ರಲ್ಲಿ ನವದೆಹಲಿಯಲ್ಲಿ ನಡೆಯುತ್ತೆ. ನಮ್ಮ ಭಾರತದಲ್ಲಿ ಗೊತ್ತಿರಲಿ, ನಮ್ಮ ಭಾರತದ ದೇಶದ ರಾಜಧಾನಿಯಾಗಿರ್ತಕ್ಕಂತಹ ನವದೆಹಲಿನಲ್ಲಿ ಅದು ಯಾವ ಇಸ್ವಿನಲ್ಲಿ ನಡೆಯುತ್ತೆ? 1951ರಲ್ಲಿ ಪ್ರಪ್ರಥಮ ಏಷ್ಯನ್ ಕ್ರೀಡೆಗಳು ನಡೆದಿರ್ತಕ್ಕಂತಹ ಸ್ಥಳ. ಓಕೆ, ಮುಂದೆ 54ರಲ್ಲಿ ಮನಿಲಾದಲ್ಲಿ ನಡೆಯುತ್ತೆ. ಅದು ಎಲ್ಲಿ ಅಂತಂದರೆ ಫಿಲಿಪೈನ್ಸ್ದಲ್ಲಿ ನಡೆಯುತ್ತೆ. ಮತ್ತು ಟೋಕಿಯೋ ಜಪಾನ್ ದೇಶದಲ್ಲಿ ನಡೆಯುತ್ತೆ 1958ರಲ್ಲಿ. ಓಕೆ, ಇನ್ನು ಜಕಾರ್ತಾ ಇಂಡೋನೇಷ್ಯಾದಲ್ಲಿ ಬರುತ್ತೆ. ಸೊ ಅಲ್ಲಿ ನಡೆದಿರುತ್ತೆ ಯಾವಾಗ? 1962ರಲ್ಲಿ ನಡೆಯುತ್ತೆ. ಆಮೇಲೆ ಯಾವುದು? ಥೈಲ್ಯಾಂಡ್ ದೇಶದ ಬ್ಯಾಂಕಾಕಲ್ಲಿ ನಡೆಯುತ್ತೆ. 2 ಸಲ ನಡೆಯುತ್ತೆ. ಥೈಲ್ಯಾಂಡ್ ದೇಶದ ಬ್ಯಾಂಕಾಕಲ್ಲಿ 1966ರಲ್ಲಿ ನಡೆಯುತ್ತೆ. ಆಮೇಲೆ 70ರಲ್ಲೂ ನಡೆಯುತ್ತೆ. 1966, 70ರಲ್ಲಿ ಏಷ್ಯನ್ ಕ್ರೀಡೆಗಳು ನಡೆಯುತ್ತೆ. ಮತ್ತು ಟೆಹರಾನ್, ಇದು ಇರಾನ್ ದೇಶದಲ್ಲಿ ಬರುತ್ತೆ, 1974ರಲ್ಲಿ ನಡೆಯುತ್ತೆ ಅಲ್ಲಿ. ಓಕೆ, ಆಮೇಲೆ ನವದೆಹಲಿನಲ್ಲೇ ಮತ್ತೊಂದು ಸಲ ನಡೆಯುತ್ತೆ. ಯಾವಾಗ ಅಂತಂದರೆ 1982ರಲ್ಲಿ ನಡೆಯುತ್ತೆ. ಓಕೆ, 1982ರಲ್ಲಿ ಭಾರತದ ನವದೆಹಲಿಯಲ್ಲಿ ಮತ್ತೊಂದು ಸತಿ ನಡೆಯುವಂಥದ್ದು. ಓಕೆ, ಆ್ಯಂಡ್ ಬೀಜಿಂಗು ಚೀನಾ ದೇಶದಲ್ಲಿ ಬರುತ್ತೆ. 1990ರಲ್ಲಿ ಅಲ್ಲಿ ನಡೆಯುತ್ತೆ ಏಷ್ಯನ್ ಕ್ರೀಡೆಗಳು. ಆ್ಯಂಡ್ 2006ರಲ್ಲಿ ದೋಹಾ ಕತಾರದಲ್ಲಿ ನಡೆಯುತ್ತೆ. ಇನ್ನು 2014 ಇಂಚಾನ್ ದಕ್ಷಿಣ ಕೊರಿಯಾದಲ್ಲಿ ನಡೆಯುತ್ತೆ. 2018ರಲ್ಲಿ ಜಕಾರ್ತಾ ಮತ್ತು ಪೆಲೆಬ್ಯಾಂಗ್, ಇದು ಇಂಡೋನೇಷ್ಯಾ ದೇಶದಲ್ಲಿ ಬರ್ತಕ್ಕಂಥದ್ದು. 2018ರವರೆಗೂ ನಾನಿಲ್ಲಿ ಹೇಳಿದ್ದೀನಿ. ಆಮೇಲೆ ಲಿಯೋನ್ ದಕ್ಷಿಣ ಕೊರಿಯಾದಲ್ಲಿ ಬರುತ್ತೆ, ಕೊರಿಯಾ ದೇಶದಲ್ಲಿ ಬರುತ್ತೆ. 1986ರಲ್ಲಿ ನಿಯೋಲ್ ದಕ್ಷಿಣ ಅನ್ನುವಂಥ ಪ್ರದೇಶ ಕೊರಿಯಾದಲ್ಲಿ ಬರುತ್ತೆ, ಅಲ್ಲಿ ನಡೆಯುತ್ತೆ. ಓಕೆ, ಆಮೇಲೆ ಹಿರೋಶಿಯಾ ಅನ್ನುವಂಥದ್ದು ಜಪಾನ್ ದೇಶದಲ್ಲಿ ಬರ್ತಕ್ಕಂಥದ್ದು, ಅಲ್ಲಿ 1994ರಲ್ಲಿ ನಡೆಯುತ್ತೆ ಏಷಿಯನ್ ಕ್ರೀಡೆಗಳು. ಇನ್ನು ಬುಶಾನ್ ಅನ್ನುವಂಥದ್ದು ದಕ್ಷಿಣ ಕೊರಿಯಾದಲ್ಲಿ ಬರ್ತಕ್ಕಂಥದ್ದು, ಅಲ್ಲಿ 2002ರಲ್ಲಿ ನಡೆಯುತ್ತೆ ಏಷ್ಯನ್ ಕ್ರೀಡೆಗಳು. ಆಮೇಲೆ ಗುವಾಂಗ್ಜಾ ಅನ್ನುವಂಥದ್ದು ಚೀನಾ ದೇಶದಲ್ಲಿ ಬರ್ತಕ್ಕಂತಹ ಪ್ರದೇಶ, ಇಲ್ಲಿ 2010ರಲ್ಲಿ ಏಷ್ಯನ್ ಕ್ರೀಡೆಗಳು ನಡೆಯುತ್ತೆ. ಓಕೆ, ಇನ್ನು ದಕ್ಷಿಣ ಕೊರಿಯಾದ ಇನ್ನೊಂದು ಪ್ರದೇಶ ಇಂಚಾನ 2014ರಲ್ಲಿ ಅಲ್ಲಿ ನಡೆಯುತ್ತೆ. ಇನ್ನು ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ನವದೆಹಲಿ, ಭಾರತದ ನವದೆಹಲಿ ಏಷ್ಯನ್ ಕ್ರೀಡೆಗಳು ಪ್ರಪ್ರಥಮ ಬಾರಿಗೆ ನಡೆದಂತಹ ಸ್ಥಳ 1951ರಲ್ಲಿ. ಓಕೆ, ನೋಟ್ಸ್ ಮಾಡಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಇದು 2003 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಾಮಾನ್ಯ ಜ್ಞಾನದಲ್ಲಿ ಬಂದಿರತಕ್ಕಂತಹ 14ನೆಯ ಪ್ರಶ್ನೆ. ಓಕೆ, 13ನೆಯ ಪ್ರಶ್ನೆ. ಓಕೆನಾ? ಇನ್ನು ನೋಡಿ, ಬುಲ್ಲಿ ಎಂಬ ಪದವನ್ನು ಯಾವ ಕ್ರೀಡೆಗೆ ಬಳಸಲಾಗ್ತದೆ ಅಂತ ಕೇಳಿದ್ದಾರೆ. ಸೊ ನೋಡಿ, ನಾನೀಗ ಜಸ್ಟ್ ಹೇಳಿದೆ ನಿಮಗೆ ಕ್ರೀಡೆಗಳು ಪದಗಳು ಗೊತ್ತಿರಲಿ ಅಂತ. ಇಲ್ಲಿ ನೋಡಿ ಆಪ್ಷನ್ಸ್ ಏನಿದೆ, ಬುಲ್ಲಿ ಎಂಬ ಪದವನ್ನು ಯಾವ ಕ್ರೀಡೆಗೆ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಗಲ್ಫ್ ಇದೆ, ಹಾಕಿ ಇದೆ, ಬ್ಯಾಡ್ಮಿಂಟನ್ ಇದೆ, ಮತ್ತು ಆ್ಯಸ್ ವೆಲ್ ಆ್ಯಸ್ 4th ಒನ್ ಇಸ್ ಟೆನ್ನಿಸ್ ಅಂತ ಇದೆ. ಸೊ ನೋಡಿ, ಇಲ್ಲಿ ಯಾವ ಪದ ಯಾವ ಆಟಕ್ಕೆ ಬಳಸ್ತಾರೆ? ಸೊ ಅವ್ರು ಏನು ಕೇಳೋದ್ರಲ್ಲಿ ಬುಲ್ಲಿ. ಓಕೆ, ಬುಲ್ಲಿ ಅನ್ನುವಂಥದ್ದು ಸೆಕೆಂಡ್ ಒನ್,
ಬಿ ಏನಿದೆಯಲ್ಲ ಹಾಕಿ ಅನ್ನುವಂಥದ್ದು ಇದು ಕರೆಕ್ಟ್ ಆದಂತಹ ಆನ್ಸರ್. ಓಕೆ, ಇನ್ನು ಇಲ್ಲಿ ಬ್ಯಾಡ್ಮಿಂಟನ್ ಕೊಟ್ಟಿದ್ದಾರೆ ಅವರು. ಬ್ಯಾಡ್ಮಿಂಟನಿಗೆ ನೋಡಿ ಬ್ಯಾಕ್ ಹ್ಯಾಂಡ್, ಆಮೇಲೆ ಕ್ಯಾರಿ, ಡ್ರಾಪ್, ಡಬಲ್ ಹಿಟ್ ಡ್ಯೂಸ್ ಇತ್ಯಾದಿ ಪದಗಳನ್ನು ಬಳಸ್ತಾರೆ. ಆಮೇಲೆ ಬಾಸ್ಕೆಟ್ಬಾಲಲ್ಲಿ ಬಳಸುವಂಥದ್ದು ಬಾಸ್ಕೆಟ್, ಬ್ಲ್ಯಾಕ್, ಕ್ಯಾರಿಂಗ್, ಆಮೇಲೆ ಡ್ರಿಬಲ್, ಫ್ರೀ ಥ್ರೋ, ಜಂಪ್ ಬಾಲ್ ಇತ್ಯಾದಿಗಳನ್ನ ಬಳಸ್ತಾರೆ. ಇನ್ನು ಬಾಕ್ಸಿಂಗಲ್ಲಿ ಕಟ್, ಕೌಂಟ್ ಡೌನ್ ಮತ್ತು ಡಿಫೆನ್ಸ್, ಕುಕ್, ನಾಕೌಟ್ ಮತ್ತು ಪಂಚ್ ಇತ್ಯಾದಿಗಳನ್ನ ಬಳಸ್ತಾರೆ. ಓಕೆ, ಇನ್ನು ಕ್ರಿಕೆಟಲ್ಲಿ ಆಶಸ್ ಮತ್ತು ಬೌನ್ಸರ್, ಬೀಮರ್, ಹ್ಯಾಟ್ರಿಕ್, ಫಾಲೋ ಆನ್, LBW, ಗೂಗ್ಲಿ, ಇನ್ನಿಂಗ್ಸ್, ಯಾರ್ಕರ್ ಇತ್ಯಾದಿಗಳನ್ನ ಬಳಸ್ತಾರೆ. ಫುಟ್ಬಾಲಲ್ಲಿ ಕಾರ್ನರ್ ಕಿಕ್, ಆಮೇಲೆ ಡ್ರಿಬಲ್, ರ್ಯಾಪ್ ಕಿಕ್, ಗೋಲ್ ಕಿಕ್ ಮತ್ತು ಪೆನಾಲ್ಟಿ ಕಿಕ್, ಯೆಲ್ಲೋ ಕಾರ್ಡರ್ ಇತ್ಯಾದಿಗಳನ್ನ ಬಳಸ್ತಾರೆ. ಓಕೆ, ಇನ್ನು ಇಲ್ಲಿ ಗಾಲ್ಫ್ ಕೊಟ್ಟಿದ್ದಾರೆ, ಇನ್ನೊಂದು ಆಟ, ಫಸ್ಟ್ ಒನ್ ಅಲ್ವಾ. ಗಾಲ್ಫಲ್ಲಿ ಯಾವ ಪದಗಳನ್ನ ಬಳಸ್ತಾರೆ ಅಂದರೆ ಬೋಗಿ, ಬಂಕರ್, ಡಾರ್ಮಿಂಗ್ ಮತ್ತು ಲಿಂಕ್ಸ್, ಫುಟ್, ಆಮೇಲೆ ರಪ್ ಇತ್ಯಾದಿಗಳನ್ನ ಬಳಸ್ತಾರೆ. ಹಾಕಿಗೆ ಬುಲ್ಲಿ ಒಂದೇ ಅಲ್ಲ ನೋಡಿ, ಬುಲ್ಲಿ ಮತ್ತು ಕ್ಯಾರಿ, ಸೆಂಟರ್, ಅಂಡರ್ ಕಟ್ಟಿಂಗ್ ಈ ಥರ ಪದಗಳನ್ನ ಬುಲ್ಲಿ ಆಟಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಪೋಲೋ ಆಟಕ್ಕೆ ಅಂತಂದರೆ ಬಂಕರ್, ಚಕ್ಕರ್, ಗೋಲ್, ಆಮೇಲೆ ಹ್ಯಾಂಡಿಕ್ಯಾಪ್, ಆಮೇಲೆ ಮಾಲ್ಲೇಟ್ ಇತ್ಯಾದಿಗಳನ್ನ ಬಳಸ್ತಾರೆ. ಇನ್ನು ಟೆನ್ನಿಸಲ್ಲಿ ಏಸ್, ಆಮೇಲೆ ಬ್ಯಾಕ್ ಹ್ಯಾಂಡ್ ಮತ್ತು ಗ್ರಾಸ್ ಕೋರ್ಟ್ ಬಳಸ್ತಾರೆ. ಗ್ರ್ಯಾಂಡ್ ಸ್ಲ್ಯಾಮ್ ಇತ್ಯಾದಿ ಪದಗಳನ್ನು ಯಾವುದಕ್ಕೆ ಬಳಸ್ತಾರೆ? ಟೆನ್ನಿಸ್ ಆಟಕ್ಕೆ ಬಳಸ್ತಾರೆ. ಓಕೆ, ಅರ್ಥ ಆಯಿತು ಅಂದ್ಕೊಳ್ತೇನೆ. ಓಕೆನಾ? ನೋಡಿ, ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ, ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಜೊತೆಗೂಡುತ್ತದೆ ಅಂತ ಕೇಳಿದ್ದಾರೆ. ಹೌದು, ನಿಮಗೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಕೇಳಬಹುದು, ಕೇಳದೇನೂ ಇರ್ಬೋದು. ಎಕ್ಸಾಮ್ ಪರ್ಪಸ್ ನಮಗೆ ಪ್ರತಿ ಪಾಯಿಂಟ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮಗೆ ಸಂಪೂರ್ಣ ಜ್ಞಾನ ಸಿಗಲಿ, ಸಂಪೂರ್ಣ ಮಾಹಿತಿ ಸಿಗಲಿ. ನಾವು ಇದು ಕೇಳಲೇ ಇಲ್ಲ, ಇದು ಎಲ್ಲಿಂದ ಬಂದಿದೆಯೋ ಏನೋ, ನಾವು ಓದೇ ಇಲ್ಲ ಅಂತ ನಿಮಗೆ ಆಗೋದು ಬೇಡ. ಆ ಥರ ಮನಸ್ಥಿತಿ, ಬೇಜಾರಾಗೋದೇ ಬೇಡ. ಹಾಗಾಗಿ ನಾನು ಆಯಾ ಪ್ರಶ್ನೆಗೆ ಉಳಿದಿರೋಂತಹ ಆನ್ಸರ್ಗಳಿಗೆ ಸಂಬಂಧಪಟ್ಟ ಎಲ್ಲ ನೋಟ್ಸನ್ನು ಇಲ್ಲಿ ನಾನು ನಿಮಗೆ ಪ್ರಿಪೇರ್ ಮಾಡಿದ್ದೀನಿ. ಇದು ಸ್ಮಾರ್ಟ್ ನೋಟ್ಸ್. ಓಕೆನಾ? ಹಾರ್ಡ್ ಅಲ್ಲ, ಸ್ಮಾರ್ಟ್ ನೋಟ್ಸು. ಇನ್ನು ನೋಡಿ, ಸಂತೋಷ್ ಟ್ರೋಫಿ ಅನ್ನುವಂಥದ್ದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಫುಟ್ಬಾಲ್ ಇದೆ, ಬಾಸ್ಕೆಟ್ಬಾಲ್ ಇದೆ, ಹಾಕಿ ಇದೆ ಮತ್ತು ಸ್ಕಶ್ ಇದೆ. ಸೊ ನೋಡಿ, ಫಸ್ಟ್ ಒನ್ ಈಸ್ ಫುಟ್ಬಾಲ್ ಇದೆ ಅಲ್ವಾ. ಸಂತೋಷ್ ಟ್ರೋಫಿ ಅನ್ನುವಂಥದ್ದು ಫಸ್ಟ್ ಆನ್ಸರ್ ಈಸ್ ಕರೆಕ್ಟ್, ಫುಟ್ಬಾಲಿಗೆ ಸಂಬಂಧಪಟ್ಟಿದೆ. ಸಂತೋಷ್ ಟ್ರೋಫಿ ಅನ್ನುವಂಥ ಪದ ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂದರೆ ಫುಟ್ಬಾಲಿಗೆ ಸಂಬಂಧಪಟ್ಟಿರುವಂಥದ್ದು. ಕ್ರೀಡೆಗಳು ಮತ್ತು ಟ್ರೋಫಿಗಳ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಶಾರ್ಟ್ ವಿಡಿಯೋ ಇದೆ, ಬೇಕಾದರೆ ನೀವು ನೋಡಿ, ಶಾರ್ಟ್ಸಲ್ಲೇ ಇದೆ. ಆಮೇಲೆ ಇನ್ನು ಕೆನಡಾ ಕಪ್ ಅನ್ನುವಂಥದ್ದು ಗಾಲ್ಫ್ಗೆ ಸಂಬಂಧಪಟ್ಟಿದ್ದು, ಅದು ಟ್ರೋಫಿ. ಇನ್ನು ಡೇವಿಸ್ ಕಪ್ ಅನ್ನುವಂಥದ್ದು ಟೆನ್ನಿಸ್ ಆಟದ ಟ್ರೋಫಿ. ರಿಲಯನ್ಸ್ ಕಪ್ ಅನ್ನುವಂಥದ್ದು ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟಂತಹ ಟ್ರೋಫಿ. ಇನ್ನು ಥಾಮಸ್ ಕಪ್ ಅನ್ನುವಂಥದ್ದು ಬ್ಯಾಡ್ಮಿಂಟನ್ ಆಟದ ಟ್ರೋಫಿ. ಆಮೇಲೆ ಯಾವುದು ಬರುತ್ತೆ ಹಾಕಿಗೆ ಅಂದರೆ ಆಗಾ ಖಾನ್ ಕಪ್ ಬರುತ್ತೆ. ಇನ್ನು ಕ್ರಿಕೆಟ್ಗೆ ಇರಾನಿ ಟ್ರೋಫಿ ಬರ್ತದೆ. ಫುಟ್ಬಾಲಿಗಂತೂ ಸಂತೋಷ್ ಟ್ರೋಫಿ ಬರ್ತದೆ. ಆಮೇಲೆ ಕೊಲಂಬೋ ಕಪ್ ಅನ್ನುವಂಥದ್ದು ಫುಟ್ಬಾಲ್ ಆಟಕ್ಕೆ ಕೊಡ್ತಾರೆ. ಆಮೇಲೆ ಡಬ್ರಿ ಅನ್ನುವಂಥದ್ದು ಹಾರ್ಸ್ ರೇಸ್ಗೆ ಕೊಡ್ತಾರೆ. ಆಮೇಲೆ ಆಶಸ್ ಕಪ್ ಅನ್ನುವಂಥದ್ದು ಕೂಡ ಕ್ರಿಕೆಟಿಗೆ ಕೊಡುವಂತಹ ಟ್ರೋಫಿ, ಅದು ಕ್ರಿಕೆಟ್ ಆಟಕ್ಕೆ ಬರುವಂತಹ ಟ್ರೋಫಿ. ಇನ್ನು ಗಾಲ್ಫ್ಗೆ ಇನ್ನೊಂದು ಯಾವುದು ಅಂತಂದರೆ ವಾಕರ್ ಕಪ್ ಅಂತ ಕೊಡ್ತಾರೆ. ಇನ್ನು ಗಾಲ್ಫ್ಗೆ ವಾಕರ್ ಕಪ್ ಮತ್ತು ಕೆನಡಾ ಕಪ್ ಅಂತ ಕೊಡ್ತಾರೆ. ಆಮೇಲೆ ಧ್ಯಾನ್ ಚಂದ್ ಟ್ರೋಫಿ ಇದು ಹಾಕಿಗೆ ಸೇರಿರುವಂಥದ್ದು. ಓಕೆ, ಇನ್ನು ಇದಂತೂ ಈ ಪ್ರಶ್ನೆಗೆ ಉತ್ತರ ಫುಟ್ಬಾಲ್ ಕರೆಕ್ಟ್ ಆಗುತ್ತೆ. ಸಂತೋಷ್ ಟ್ರೋಫಿ. ನಾನಿಲ್ಲಿ ಸಾಧ್ಯವಾದಷ್ಟು ನನಗೆ ಗೊತ್ತಿದ್ದ ಆಟಗಳ ಟ್ರೋಫಿಗಳ ಬಗ್ಗೆ ನಾನು ನಿಮಗಿಲ್ಲಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಸೊ ನಿಮಗೆ ಹೆಚ್ಚಿಂದ ಇನ್ನೂ ಏನಾದರೂ ಮಾಹಿತಿ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ.
ಸೊ ಹೆಚ್ಚಿನ ನಾಲೆಜ್ ನನಗೂ ಸಿಗ್ತದೆ ನಿಮ್ಮಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ಹೌದು, ಕ್ರೀಡೆಗಳು, ಪ್ರಮುಖ ರಾಷ್ಟ್ರೀಯ ಕ್ರೀಡೆಗಳು, ಒಲಿಂಪಿಕ್ ಕ್ರೀಡೆಗಳು, ಅದು ನಡೆದಿರುವಂತಹ ಇಶ್ವಿ ಇರ್ಬೋದು, ಸ್ಥಳ ಇರ್ಬೋದು, ರಾಜ್ಯ ಇರ್ಬೋದು, ರಾಜಧಾನಿಗಳಿರ್ಬೋದು, ನಾನು ಎಲ್ಲ ಕ್ಲಾಸ್ಗಳನ್ನೂ ನನ್ನ ಚಾನಲಲ್ಲಿ ಸಪ್ರೇಟಾಗಿ ಮಾಡಿರ್ತೀನಿ. ದಯವಿಟ್ಟು ನೀವು ನಮ್ಮ ಚಾನಲ್ನ ನೋಡಿ ವಾಚ್ ಮಾಡಿ. ಡೆಫಿನೆಟ್ಲಿ ಒಂದು ಅಂಕನೂ ನೀವು ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಡೀಪ್ ಆ್ಯಂಡ್ ಡೆಪ್ತಾಗಿ ಸ್ಮಾರ್ಟ್ ನೋಟ್ಸ್ಗಳನ್ನ ಇಲ್ಲಿ ಮಾಡ್ತಾ ಇದ್ದೀನಿ ಕೂಡ. ಸೊ ದಯಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಕಾಣ್ತಾ ಇರುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಒಳ್ಳೆಯ ಮಾಹಿತಿಗಳು ಬೇಗ ಎಲ್ಲ ಆಸ್ಪಿರೆಂಟ್ಸಿಗೂ ತಲುಪುತ್ತೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ ಬರುತ್ತೆ. ಆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಪ್ರತಿದಿನ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಅದರಿಂದ ನೀವು ಹೆಚ್ಚಿನ ನಾಲೆಜ್ನ ತಗೊಳ್ತೀರಾ. ಡೆಫಿನೆಟ್ಲಿ SS ಸಾಧಿಸ್ತೀರಾ. ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋಗೆ. ಫ್ರೆಂಡ್ಸ್, ನಿಜವಾಗ್ಲೂ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ನೋಡೋದಾದಮೇಲೆ ಶೇರ್ ಮಾಡಿ. ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, 16ನೇ ಕ್ವಶನು. 1998ರಲ್ಲಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳ್ತಿದ್ದಾರೆ. ನೊಬೆಲ್ ಪ್ರಶಸ್ತಿಯನ್ನು ಅರ್ಥಶಾಸ್ತ್ರ ವಿಷಯದಲ್ಲಿ ಸಂಬಂಧಪಟ್ಟ ಹಾಗೆ 1998ರಲ್ಲಿ ಪಡ್ಕೊಂಡಿದ್ದಾರೆ. ಹೂ ವಾಸ್ ದ್ಯಾಟ್? ಯಾರದು? ಹರ್ಗೋವಿಂದ್ ಖುರಾನ್ ಅವರ, ಅಮರ್ತ್ಯ ಸೇನ್ ಅವ್ರಿಗೆ ಬರುತ್ತಾ, ಅಥವಾ CV ರಾಮನ್ ಅವ್ರಿಗೆ ಬರುತ್ತಾ, YK ಅಲಘು ಅವರಿಗೆ ಬರ್ತದಾ? ಯಾರಿಗೆ ಬರ್ತದೆ ಅರ್ಥಶಾಸ್ತ್ರದಲ್ಲಿ? ನೋಡಿ, ಅಲ್ಲಿ ಅದನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ ಹೆಲ್ಪ್ ಆಗಲಿಕ್ಕೆ. ಕ್ಲೀವ್ ನೋಡಿ, ಅರ್ಥಶಾಸ್ತ್ರ ಅಂತ ಹೇಳ್ತಿದ್ದಾರೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟವ್ರು ಯಾರು ಹಾಗಾದರೆ? ಅಮರ್ತ್ಯ ಸೇನ್ ಅವರು. ಓಕೆ, CV ರಾಮನ್ ಅವರು ಸೈಂಟಿಸ್ಟು. ಓಕೆ, CV ರಾಮನ್ ಅವರು ಸೈಂಟಿಸ್ಟ್ ಇರ್ತಾರೆ. ಸೊ ನೋಡಿ, ಇಲ್ಲಿ ನೆಕ್ಸ್ಟ್ ಏನಿದೆ ಕ್ವಶನ್ನು, ಚೋಮನದುಡಿ ಇದರ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಚೋಮನದುಡಿ ಅನ್ನುವಂಥದ್ದು ಯಾರ ಕೃತಿಯಾಗಿದೆ? ನೋಡಿ, ಶಿವರಾಮ್ ಕಾರಂತ್ ಇದೆ, UR ಅನಂತಮೂರ್ತಿ ಅವರಿದ್ದಾರೆ, ಗಿರೀಶ್ ಕಾರ್ನಾಡ್ ಅವರಿದ್ದಾರೆ, DV ಗುಂಡಪ್ಪನವರು ಇದ್ದಾರೆ. ಓಕೆ, ಸೊ ಇವರಲ್ಲಿ ಈ ಕೃತಿಯನ್ನು, ಚೋಮನದುಡಿ ಕೃತಿಯನ್ನು ಬರೆದವರು ಯಾರು? ಹೂ ವಾಸ್ ದ್ಯಾಟ್? ಯಾರು ಹೇಳಿ ಹಾಗಾದರೆ? ಯಸ್, ಆಫ್ಕೋರ್ಸ್. ವಿಚ್ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್? ಫಸ್ಟ್ ಒನ್, A, ಶಿವರಾಮ್ ಕಾರಂತ್ ಅವರು. ಕರೆಕ್ಟ್, ಶಿವರಾಮ್ ಕಾರಂತ್ ಅವರು ಚೋಮನದುಡಿ ಅನ್ನುವಂತಹ ಕೃತಿಯನ್ನು ಬರೀತಾರೆ. ಓಕೆ, ಇನ್ನು ಇವರ ಇತರೆ ಕೃತಿಗಳು ಅಂತಂದರೆ ನೋಡಿ, ಅಳಿದ ಮೇಲೆ, ಉಕ್ಕಿದ ನೊರೆ, ಆಮೇಲೆ ಗೋಂಡಾರಣ್ಯ, ಮತ್ತು ನಾವು ಕಟ್ಟಿದ ಸ್ವರ್ಗ, ಬೆಟ್ಟದ ಜೀವ, ಮರಳಿ ಮಣ್ಣಿಗೆ, ಆಮೇಲೆ ಮೂಕಜ್ಜಿಯ ಕನಸುಗಳು, ಇದು ಕಾದಂಬರಿ. ಓಕೆ, ಮೂಕಜ್ಜಿಯ ಕನಸುಗಳು ಅನ್ನುವಂಥದ್ದು ಇದು ಕಾದಂಬರಿ. ಆಮೇಲೆ ಸರಸಮ್ಮನ ಸಮಾಧಿ. ಸೊ ಈ ಥರ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಶಿವರಾಮ ಕಾರಂತ್ ಅವರು. ಓಕೆ, ಆಮೇಲೆ ಚಿಗುರಿದ ಕನಸು ಅನ್ನುವಂಥದ್ದು ಪಿಕ್ಚರ್ ಕೂಡ ಆಗಿದೆ. ಓಕೆನಾ, ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಅವರು ಮಾಡಿದ್ದಾರೆ ಚಿಗುರಿದ ಕನಸು ಅಂತ. ಓಕೆ, ಇನ್ನು ಅವರಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೇಳಬೇಕು ಅಂತಂದರೆ, ಶಿವರಾಮ್ ಕಾರಂತ್ ಅವರು ಅಕ್ಟೋಬರ್ 10, 1902ರಲ್ಲಿ ಹುಟ್ಟುತ್ತಾರೆ. ಓಕೆ, 1997ರಲ್ಲಿ ಅವರು ಇಹಲೋಕ ಯಾತ್ರೆಯನ್ನು ಮುಗಿಸ್ತಾರೆ. ಸೊ ಇವ್ರಿಗಿರುವಂತಹ ಹೆಸರುಗಳು ಅಂತಂದರೆ ನೋಡಿ, ನಡೆದಾಡುವ ವಿಶ್ವಕೋಶ ಅಂತಾನೆ ಇವರಿಗೆ ಖ್ಯಾತಿ ಇದೆ. ಓಕೆ, ಕನ್ನಡ ಸಾಹಿತಿ ಗೊತ್ತಿರಲಿ, ನಡೆದಾಡುವ ವಿಶ್ವಕೋಶ ಅಂತಾರೆ, ಕಡಲ ತೀರದ ಭಾರ್ಗವ ಅಂತ ಕರೀತಾರೆ. ಅವರಿಗಿರ್ತಕ್ಕಂತಹ ಅನ್ವರ್ಥ ನಾಮಗಳು ಕೇಳ್ಬೋದು ನಿಮಗೆ, ಎಕ್ಸಾಮ್ ಪರ್ಪಸ್ ಗೊತ್ತಿರಲಿ. ಕವಿ, ಕಾದಂಬರಿಕಾರರು, ನಾಟಕಕಾರರು, ಅನುವಾದಕರು, ವೈಜ್ಞಾನಿಕ ಬರಹಗಾರರು ಕೂಡ ಆಗಿರ್ತಾರೆ. ಓಕೆ, ಆಡು ಮುಟ್ಟದ ಸೊಪ್ಪಿಲ್ಲ, ಇವರು ಬರೆದೇ ಇರೋ ಕೃತಿಗಳಿಲ್ಲ ಅಂತ ಹೇಳ್ತಾರೆ.
ಶಿವರಾಮ್ ಕಾರಂತ್ ಅವ್ರ ಬಗ್ಗೆ. ಇನ್ನು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪುರಸ್ಕಾರ, ಸೊ ಈ ಥರ ಎಲ್ಲ ಪ್ರಶಸ್ತಿಗಳು ಬಂದಿದೆ ಇವರಿಗೆ. ಮತ್ತು 8 ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಪುರಸ್ಕಾರವನ್ನು ಕೊಟ್ಟಿದೆ. ನಾಟ್ ಓನ್ಲಿ ಎನಿ ಒನ್ ಕಾಲೇಜ, ವಿಶ್ವವಿದ್ಯಾಲಯಗಳು 8 ವಿಶ್ವವಿದ್ಯಾಲಯಗಳು ಇವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರುವಂಥದ್ದು. ಇನ್ನು ಇವ್ರಿಗೆ ಹೇಳಿದ್ನಲ್ಲ, ಕಡಲ ತೀರದ ಭಾರ್ಗವ ಮತ್ತು ನಡೆದಾಡುವ ವಿಶ್ವಕೋಶ ಅಂತ ಕೂಡ ಕರೀತಾರೆ. ಯಾರಿಗೆ? ಶಿವರಾಮ್ ಕಾರಂತ್ ಅವರಿಗೆ ಗೊತ್ತಿರಲಿ. ಅವರು ಹುಟ್ಟಿದ್ದು ಸಾಲಿಗ್ರಾಮ, ಉಡುಪಿ ಜಿಲ್ಲೆಯಲ್ಲಿ ಅಕ್ಟೋಬರ್ 10ನೇ ತಾರೀಕು 1902ರಲ್ಲಿ ಹುಟ್ಟುತ್ತಾರೆ. ಆಮೇಲೆ ಅವರು ತೀರ್ಕೊಂಡಿದ್ದು ಡಿಸೆಂಬರ್ 9, 1997ರಲ್ಲಿ ಮಣಿಪಾಲ್ನಲ್ಲಿ ತೀರ್ಕೋತಾರೆ. ಅದು ಉಡುಪಿನಲ್ಲೇ ಬರುವಂಥದ್ದು. ಲೇಖಕರಾಗಿರ್ತಾರೆ ನಮ್ಮ ಕನ್ನಡದವರು, ಗೊತ್ತಿರಲಿ. ಇನ್ನು ಅವರ ಕತೆ, ಕವನ, ಕಾದಂಬರಿ, ನಾಟಕ ಮತ್ತು ಯಕ್ಷಗಾನವನ್ನೆಲ್ಲ ಬರೆದಿರ್ತಾರೆ. ಓಕೆ. ಮತ್ತು ಸಾಹಿತ್ಯ ಚಳವಳಿ ಅಂತಂದರೆ ನವೋದಯ ಅವ್ರದ್ದು. ಓಕೆ. ಗುಂಡಾರಣ್ಯ ಅನ್ನುವಂಥದ್ದು ತುಂಬ ಚೆನ್ನಾಗಿರುವಂಥದ್ದು. ಇಲ್ಲ ಅಂದರೆ ನೀವು ದಯವಿಟ್ಟು ತೊಗೊಂಡು ಒಂದು ಸತಿ ಓದಿ. ಓಕೆನಾ. ಇನ್ನು ನೋಡಿ, ನೆಕ್ಸ್ಟು ಕ್ವಶನ್ ಏನಿದೆ, ವಾಯ್ಸ್ ಫಾರ್ ಫ್ರೀಡಮ್ ಇದನ್ನು ಬರೆದವ್ರು ಯಾರು ಅಂತ ಕೇಳ್ತಿದ್ದಾರೆ. ವಾಯ್ಸ್ ಫಾರ್ ಫ್ರೀಡಮ್ ಅನ್ನುವಂಥದ್ದನ್ನು ಬರೆದವ್ರು ಯಾರು ಅಂತಂದರೆ ನೋಡಿ, 4 ಆಪ್ಷನ್ ಇದೆ. KR ನಾರಾಯಣ್ ಇದೆ, RK ನಾರಾಯಣ್ ಇದೆ, ಆಮೇಲೆ MK ಗಾಂಧಿ ಇದೆ, ಮತ್ತು ನಯನತಾರ ಸೆಹಗಲ್ ಅಂತ ಇದೆ. ಯಾರು ಹಾಗಾದರೆ? ಎಸ್, ವಾಯ್ಸ್ ಫಾರ್ ಫ್ರೀಡಮ್ ಅನ್ನುವಂಥದ್ದನ್ನು 4th ಆನ್ಸರ್ ನಯನತಾರ ಸೆಹಗಲ್ ಅವರು ಬರೀತಾರೆ ವಾಯ್ಸ್ ಫಾರ್ ಫ್ರೀಡಮ್ ಅನ್ನುವಂಥದ್ದು. ನೆಕ್ಸ್ಟ್ ಏನಿದೆ ನೋಡಿ, ಏಷ್ಯನ್ ಡ್ರಾಮಾ ಇದನ್ನು ಬರೆದವ್ರು ಯಾರು ಅಂತ ಕೇಳಿದ್ದಾರೆ. 19ನೇ ಕ್ವಶನ್ನು. 2003ರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಸಾಮಾನ್ಯ ಜ್ಞಾನದ 19ನೇ ಪ್ರಶ್ನೆ. ಓಕೆ. ಏನಿದೆ? ಏಷ್ಯನ್ ಡ್ರಾಮಾ ಬರೆದವ್ರು ಯಾರು ನೋಡಿ. ಆಪ್ಷನ್ ಏನಿದೆ? ವಿಲಿಯಂ ಶೇಕ್ಸ್ಪಿಯರ್ ಇದೆ, ಆಮೇಲೆ ಮುನ್ನಾರ್ ಮಿಡ್ರಾಲ್ ಇದೆ, EM ಪೋಸ್ಟರ್ ಇದೆ, ಮತ್ತು ಅರ್ಥರ್ ಹೈಲಿ ಅವರಿದ್ದಾರೆ. ಈ 4ರಲ್ಲಿ ಯಾರು? ಎಸ್, ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಮುನ್ನಾರ್ ಮಿಡ್ರಾಲ್ ಅನ್ನುವಂಥವ್ರು ಏಷ್ಯನ್ ಡ್ರಾಮಾ ಆಗಬೇಕದು ಗ್ರಾಮ ಆಗಿದೆ. ಸಾರಿ ಫಾರ್ ದ್ಯಾಟ್. ಅಗೇನ್ ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಇನ್ ದಿಸ್ ಟೈಪಿಂಗ್ ಹಿಯರ್ ಇನ್ ದಿಸ್ ಕ್ವಶನ್. ಸಾರಿ, ಏಷ್ಯನ್ ಡ್ರಾಮಾ, ಅದು ಗ್ರಾಮ ಅಲ್ಲ, ಡ್ರಾಮಾ ಆಗಬೇಕು. ಸಾರಿ ಸ್ನೇಹಿತರೆ, ಪ್ಲೀಸ್ ಕ್ಷಮೆ ಇರಲಿ. ಆ್ಯಂಡ್ ನೋಡಿ, ನೆಕ್ಸ್ಟ್ ಏನಿದೆ? ಮಾಲ್ಗುಡಿ ಡೇಸ್ ಇದೆ. ವೆರಿ ಈಸಿ. RK ನಾರಾಯಣ್ ಅವ್ರದ್ದು ತುಂಬ ಫೇಮಸ್ ಆಗಿರುವಂಥದ್ದು ಇದು ಮಾಲ್ಗುಡಿ ಡೇಸ್ ಅನ್ನುವಂಥದ್ದು. ಕಿರುತೆರೆ ಮೇಲೆ ಕೂಡ ಬಂದಿದೆ, ನೋಡಿರ್ಬೋದು ನೀವು TVನಲ್ಲಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮಾಲ್ಗುಡಿ ಡೇಸ್ ಅನ್ನುವಂಥದ್ದು. ಓಕೆ. ಅದು RK ನಾರಾಯಣ್ ಅವ್ರದ್ದು ಹೆಸರಾಂತ ಇಂಗ್ಲೀಷ್ ಲೇಖಕರು. ತುಂಬ ಅವರು ಕಾದಂಬರಿ ಇರ್ಬೋದು, ಕೃತಿಗಳಿರ್ಬೋದು, ತುಂಬ ಚೆನ್ನಾಗಿದೆ. ನೋಡಿ, ಓದಿರಲಿಲ್ಲ ಅಂದರೆ ನೀವು ಒಂದು ಸತಿ ನಿಜವಾಗ್ಲೂ ವೆರಿ ಇಂಟ್ರೆಸ್ಟಿಂಗ್. RK ನಾರಾಯಣ್ ಅವ್ರದ್ದು ಮಾಲ್ಗುಡಿ ಡೇಸ್ ಅನ್ನುವಂಥದ್ದು. ನೆಕ್ಸ್ಟ್ ಏನಿದೆ? ಡೈನಮೋ ಕಂಡು ಹಿಡಿದಂತಹ ವಿಜ್ಞಾನಿ. ನೋಡಿ, ಇಲ್ಲಿ ಈಗ ಸೈನ್ಸಿಗೆ ಸಂಬಂಧಪಟ್ಟ ಕ್ವೆಶನ್ಗಳು ಬರ್ತಾ ಇದೆ. 21ನೇ ಕ್ವೆಶನ್ ಏನಿದೆ? ಡೈನಮೋ ಅಂತ ಇದೆ. ಡೈನಮೋ ಕಂಡು ಹಿಡಿದವ್ರು ಯಾರು? ಮೈಕಲ್ ಪ್ಯಾರಡಾ, ಅಥವಾ ಗೆಲಿಲಿಯೋ ಅವರ, ಅಥವಾ ಆಲ್ಫ್ರೆಡ್ ನೋಬೆಲ್ ಅವರ, ಅಥವಾ ಥಾಮಸ್ ಅಲ್ವಾ ಎಡಿಸನ್ ಅವರ? ನೋಡಿ, ಇಲ್ಲಿ ಬಂತು ಈಗ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಒಂದೆರಡಿದೆ. ಇಲ್ಲಿವರೆಗೂ ನೋಡಿ, ನೀವು ಕ್ರೀಡೆಗೆ ಸಂಬಂಧಪಟ್ಟದ್ದು ಕ್ವೆಶನ್ಗಳನ್ನ 2-3 ನೋಡಿದ್ರಿ. ಆಮೇಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ 2-3 ಕ್ವೆಶನ್ಗಳನ್ನ ನೋಡಿದ್ರಿ ಅಲ್ವಾ? ನೋಡಿ, GK ಅಂದರೆ ಯಾವ್ಯಾವಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕ್ವೆಶನ್ಗಳು ಬರುತ್ತೆ ಅಂತ. ಓಕೆ. ಆಮೇಲೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಯುದ್ಧಗಳಿರ್ಬೋದು, ಆಮೇಲೆ ಅದು ಅವು ಸ್ಮಾರಕಗಳ ಬಗ್ಗೆ ಇರ್ಬೋದು, ಆ ಥರ ಇತಿಹಾಸಕ್ಕೆ ಸಂಬಂಧಪಟ್ಟ GK ಕ್ವೆಶನ್ಗಳು ಒಂದು ನೋಡಿದ್ರಿ. ಎಷ್ಟು ಒಂದು 6-7 ಕ್ವೆಶನ್ ನೋಡಿದ್ರಿ. ಆಮೇಲೆ ಯಾವುದಿದು
ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಒಂದು 3-4 ಕ್ವೆಶನ್ಗಳು ಬಂದು ಹೋದವು. ಇನ್ನು ಕ್ರೀಡೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಕ್ವೆಶನ್ಗಳು ಬಂದವು 3-4. ಆಮೇಲೆ ನೋಡಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ 1-2 ಕ್ವೆಶನ್ಗಳು ಬಂದು, ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕ್ವೆಶನ್ಗಳು ಬಂದಿದೆ ಅಲ್ವಾ. ಸೊ ನೋಡಿ ಡೈನಮೋ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂದರೆ ಮೈಕಲ್ ಪ್ಯಾರೆಡ್ ಅವರು ಕಂಡು ಹಿಡಿಯುತ್ತಾರೆ. ಓಕೆ, ಗೆಲೀಲಿಯೋ ಅಂತರಿಕ್ಷಕ್ಕೆ ಸಂಬಂಧಪಟ್ಟಂಥವ್ರು. ನೋಡಿ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಿಂದ ಎಷ್ಟು ಕ್ವೆಶನ್ಗಳು ಬಂದಿದೆ ಅನ್ನೋದನ್ನು ನೀವು ಲೆಕ್ಕ ಹಾಕಬೇಕು ಇಲ್ಲಿ. ಅಂದಾಗ ಮಾತ್ರ ನೀವು ಸಂಪೂರ್ಣವಾಗಿ ಎಲ್ಲ ಆ್ಯಂಗಲಲ್ಲೂ ನೀವು ನೋಡಿದ್ರೆ ಮಾತ್ರ ಡೆಫಿನೆಟ್ಲಿ ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಕ್ವೆಶನ್ಗಳನ್ನ ಕೇಳಬಹುದು, ಯಾವ ಥರ ಕೇಳ್ಬೋದು ಅನ್ನೋ ಗ್ರೀಪ್ ನಿಮಗೆ ಸಿಕ್ತು ಅಂದರೆ ಡೆಫಿನೆಟ್ಲಿ ನೀವು ಓದ್ಕೋತೀರ ಚೆನ್ನಾಗಿ. ಪ್ರಶ್ನೆಗಳನ್ನ ಎಲ್ಲ ಥರದ ನೋಟ್ಸ್ಗಳನ್ನ ನೀವು ತಲೆಯಲ್ಲಿ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ಕೋತೀರ. ಇನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡು ಹಿಡಿದದ್ದೇನು ನೋಡಿ, ಇಲ್ಲಿಂದ 21ರಿಂದ ಏನಾಗಿದೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದ್ದಾರೆ. ನೋಡಿ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನು ಕಂಡು ಹಿಡ್ದಾನೆ ಅಂದರೆ ಪೆನ್ಸಿಲಿನ್ ಕಂಡು ಹಿಡಿದಿದ್ದಾರೆ. ಚುಚ್ಚುಮದ್ದುಗಳಿರ್ಬೋದು, ಇಂಜೆಕ್ಷನ್ಗಳು ಅಂತ ಹೇಳ್ತೀವಿ, ಔಷಧಿಗಳಂತ ಹೇಳ್ತೀವಿ, ಅಥವಾ ಬೇರೆ ಬೇರೆ ಆವಿಷ್ಕಾರಗಳಿರ್ಬೋದು, ಅವುಗಳನ್ನ ಕಂಡು ಹಿಡಿದವ್ರು ಯಾರು ಅಂತ. ಓಕೆ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡು ಹಿಡಿದಿದ್ದು ಪೆನ್ಸಿಲಿನ್. ಇನ್ನು ಕ್ಷಕಿರಣವನ್ನು ಕಂಡು ಹಿಡಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ನೋಡಿ, ಕ್ಷಕಿರಣವನ್ನು ಕಂಡು ಹಿಡಿದಂತಹ ವ್ಯಕ್ತಿ ಮಾರ್ಕೋನಿ, ವಿಲ್ಹೆಮ್ ರೂಟ್ಸೆನ್ ಅವರು, ಜೇಮ್ಸ್ ವ್ಯಾಟ್ ಮತ್ತು ಐಸಾಕ್ ನ್ಯೂಟನ್. 4 ಆಪ್ಷನ್ಸ್ ಇದೆ. ಸೊ ಈ 4 ಆಪ್ಷನ್ಸಲ್ಲಿ ಎಸ್, ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ. ಇಷ್ಟು ಒಳ್ಳೆ ಮಾಹಿತಿಗಳು ಇದೆ, ದಯಮಾಡಿ ವಿಡಿಯೋ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಈ ವಿಡಿಯೋ ನಿಮಗೆ ಖಂಡಿತ ಸಹಾಯ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ನೋಡಿ, ಸೆಕೆಂಡ್ ಒನ್ ಕ್ಷಕಿರಣವನ್ನು ಕಂಡು ಹಿಡಿದಂತಹ ವ್ಯಕ್ತಿ ಯಾರು? ವಿಲ್ಹೆಮ್ ರೋಂಟ್ಜೇನ್ ಅನ್ನುವಂಥವರು ಕ್ಷಕಿರಣವನ್ನು ಕಂಡು ಹಿಡಿದಿದ್ದು. ಇನ್ನು ಶೂನ್ಯವನ್ನು ಪರಿಚಯಿಸಿದವರು ಇಡೀ ಪ್ರಪಂಚಕ್ಕೆ ಅಂತಂದರೆ ಭಾರತೀಯರು. ನೋಡಿ, ಶೂನ್ಯಕ್ಕೆ ಎಷ್ಟು ಬೆಲೆ ಇದೆ. 1 ಮುಂದೆ 1 0 ಹಾಕಿದ್ರೆ 10 ಆಗುತ್ತೆ, 2 ಹಾಕಿದ್ರೆ 100 ಆಗ್ತದೆ, 3 ಹಾಕಿದ್ರೆ 1000 ಆಗ್ತದೆ ಅಲ್ವಾ. ಸೊ ನೋಡಿ, 4 ಹಾಕಿದ್ರೆ 10,000 ಆಗುತ್ತೆ. ಸೊನ್ನೆಗೆ ಎಷ್ಟು ಬೆಲೆ ಇದೆ. ಎಲ್ಲ ಒಂದೊಂದೇ ಸೊನ್ನೆ ತೆಗೆದ್ರೆ ಒಂದೊಂದೇ ಎಷ್ಟು 1,000 ಗಂಟಲೆ, ಲಕ್ಷ ಗಂಟಲೆ, ಮಿಲಿಯನ್ ಗಂಟಲೆ ಕಡಿಮೆ ಆಗುತ್ತೆ. ಸೊ ಸಂಪೂರ್ಣ ತೆಗೆದು ಹಾಕಿದ್ರೆ 1 ಉಳ್ಕೊಂಡ್ಬಿಡುತ್ತೆ ಕೇವಲ. ಸೊ ಈ ಸೊನ್ನೆಯನ್ನು ಕಂಡು ಹಿಡಿದಂಥವ್ರು ನಾವೇ ಭಾರತೀಯರು ಅಲ್ವಾ. ಎಲ್ಲದರಲ್ಲೂ ಗ್ರೇಟೇ ನಾವು, ನಾಟ್ ಓನ್ಲಿ ಎನಿ ಒನ್. ಓಕೆ, ನೋಡಿ ಇನ್ನು ನೆಕ್ಸ್ಟ್ 25ನೇ ಕ್ವಶನ್ ಏನಿದೆ, ಅಣ್ವಸ್ತ್ರವನ್ನು ಪ್ರತಿಪಾದಿಸಿದವರು ಯಾರು? ಅಣುಶಾಸ್ತ್ರವನ್ನು ಪ್ರತಿಪಾದಿಸಿದವರು, ಅಣ್ವಸ್ತ್ರ ಅಲ್ಲ, ಅಣುಶಾಸ್ತ್ರವನ್ನು ಪ್ರತಿಪಾದನೆ ಮಾಡಿದಂಥವ್ರು ಜಾನ್ ಡಾಲ್ಟನ್. ಆನ್ಸರೇ ಹೇಳ್ಬಿಡ್ತೀನಿ ನಾನಿಲ್ಲಿ. ಫಸ್ಟ್ ಒನ್ ಏನಿದೆಯಲ್ಲ ಜಾನ್ ಡಾಲ್ಟನ್ ಅನ್ನುವಂಥದ್ದು, ಇವ್ರು ಏನು ಮಾಡ್ತಾರೆ, ಅಣುಶಾಸ್ತ್ರವನ್ನು ಪ್ರತಿಪಾದಿಸ್ತಾರೆ, ಗೊತ್ತಿರಲಿ ನಿಮಗೆ. ಓಕೆ, ಇನ್ನು ನೆಕ್ಸ್ಟ್ 26ನೇ ಪ್ರಶ್ನೆ, ಬಯೋ ಅನಿಲದ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಬಯೋ ಅನಿಲದ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ಒನ್ ಏನಿದೆ, ಅಗ್ನಿಪರ್ವತದಿಂದ ಉತ್ಪಾದಿಸಿದ ಅನಿಲಗಳ ಮಿಶ್ರಣ ಅಂತ ಇದೆ. ಓಕೆ, ಅಗ್ನಿಪರ್ವತದಿಂದ ಉತ್ಪಾದಿಸಿದ ಅನಿಲಗಳ ಮಿಶ್ರಣ. ಆಮೇಲೆ ಕೇವಲ ಎಣ್ಣೆ ಬಾವಿಗಳಿಂದ ಉತ್ಪಾದಿಸಿದ ಅನಿಲ, ಬಯೋಮಾಸ್ನ ಅಪೂರ್ವ ದಹನದಿಂದ ಉತ್ಪಾದಿಸಿದ ಅನಿಲ, ಬಯೋಮಾಸ್ನ ಹುಳಿಯುವಿಕೆಯಿಂದ ಉತ್ಪಾದಿಸಿದ ಅನಿಲ ಅಂತ ಇದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಹಾಗಾದರೆ? ಎಸ್, ಥರ್ಡ್ ಒನ್ ಈಸ್ ಕರೆಕ್ಟ್ ಆನ್ಸರ್ ಹಿಯರ್. ಬಯೋಮಾಸ್ನ ಹುಳಿಯುವಿಕೆಯಿಂದ ಉತ್ಪಾದಿಸಿದಂತಹ ಅನಿಲ ಯಾವುದು? ಬಯೋ ಅನಿಲದ ಸರಿಯಾದ ಹೇಳಿಕೆ ಕರೆಕ್ಟಾಗಿ ಇರುವಂಥದ್ದು ಇಲ್ಲಿ. ಓಕೆ, ಅರ್ಥ ಆಗ್ತಿದೆ ನಿಮಗೆ ಅಂತ ಅಂದ್ಕೊಳ್ತೇನೆ ನಾನು. ಓಕೆ, ಆ್ಯಂಡ್ ನೋಡಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಇಲ್ಲಿ ಅಂತ ಅಂದರೆ, ನೋಡಿ ಸೈನ್ಸಿಗೆ ಸಂಬಂಧಪಟ್ಟದ್ದು ಎಷ್ಟು 6 ಕ್ವೆಶನ್ಸ್ ಆದವು ಅಲ್ವಾ. ಸೊ ನೆಕ್ಸ್ಟ್ ನೋಡಿ 27ನೇ ಕ್ವೆಶನ್ ಏನಿದೆ, ವಿಮಾನದಲ್ಲಿ ಎತ್ತರವನ್ನು ಅಳೆಯಲು ಉಪಯೋಗಿಸುವ ಉಪಕರಣ. ನೋಡಿ, ಉಪಕರಣಗಳು ಯಾವುದನ್ನು ಒತ್ತಡವನ್ನು ಅಳೆಯೋದು, ವಾಯುವಿನ ವೇಗವನ್ನು ಅಳೆಯುವಂಥದ್ದು, ಸಾಂದ್ರತೆಯನ್ನು ಅಳೆಯುವಂಥದ್ದು, ನೀರಿನ ಅಂಶ ಕಂಡುಹಿಡಿಯುವಂಥದ್ದು, ಈ ಥರ ಉಪಕರಣಗಳು ತುಂಬ 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 ನಿಮಗೆ
ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ, ದಯಮಾಡಿ ಗೊತ್ತಿರಲಿ. ಓಕೆ, ಆಮೇಲೆ ನೋಡಿ ಇದರಲ್ಲಿ ವಿಮಾನದಲ್ಲಿ ಎತ್ತರವನ್ನು ಅಳೆಯಲು ಉಪಯೋಗಿಸುವಂತಹ ಉಪಕರಣ ಯಾವುದು? ಎಸ್, ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಅಲ್ಟಿಮೀಟರ್ ಅನ್ನುವಂಥದ್ದು ವಿಮಾನದಲ್ಲಿ ಎತ್ತರವನ್ನು ಅಳೆಯೋದಕ್ಕೋಸ್ಕರ ಉಪಯೋಗಿಸುವಂತಹ ಉಪಕರಣದ ಹೆಸರು. ಗೊತ್ತಿರಲಿ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಓಕೆ, ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ವಿಚ್ ಕ್ವೆಶನ್ ಈಸ್ ದ್ಯಾಟ್? 28. ಓಕೆ, ನೋಡಿ 28ನೇ ಕ್ವೆಶನ್ನ ಏನಿದೆ, ಇಲ್ಲ ತುಂಬ ತಡ ಮಾಡಲ್ಲ, ಎಲ್ಲೂ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ಸುಮ್ಮನೆ ಖಾಲಿ ಏನೂ ಮಾತಾಡ್ತಾ ಇಲ್ಲ. ನಿಮ್ಮ ಟೈಮಿಗೆ ಸಾಕಷ್ಟು ನಾನು ಅದಕ್ಕೆ ಗೌರವದಿಂದ, ಸಾಕಷ್ಟು ನನ್ನ ಟೈಮಿಗೆ ಗೌರವದಿಂದ ಬೇಗ ಎಷ್ಟು ಸಾಧ್ಯ ಅಷ್ಟು ಮಾಹಿತಿಗಳನ್ನ ತುಂಬ ಸ್ಮಾರ್ಟಾಗಿ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಶುದ್ಧ ಚಿನ್ನ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ? ಎಸ್, ತುಂಬ ಮೆದು ಇರುತ್ತೆ ಅದು, ನೀವು ನೋಡಿರ್ಬೋದು ಅಂದ್ಕೊಳ್ತೀನಿ. ಗಟ್ಟಿ ಬಂಗಾರ ಏನಿರುತ್ತೆ, ಪರಿಶುದ್ಧವಾದಂತಹ ಚಿನ್ನ ತುಂಬ ಮೆತ್ತಗಿರುತ್ತೆ, ಕಬ್ಬಿಣಕ್ಕಿಂತಲೂ ಮೃದುವಾಗಿ ಇರುವಂಥದ್ದು. ಆಪ್ಷನ್ ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಇನ್ ದಿಸ್ ಕ್ವಶನ್. ಓಕೆ, ಇಲ್ಲಿ ಓಕೆ ನೋಡಿ. ಇನ್ನು 29ನೇದೇನಿದೆ? ಹೌದು, ಶುದ್ಧ ಚಿನ್ನ ಯಾವಾಗಲೂ ತುಂಬ ಸ್ಮೂತ್ ಇರುತ್ತೆ, ಮೆತ್ತಗಿರುತ್ತೆ. ಬೆಳ್ಳಿ ಕೂಡ ಅಷ್ಟೇ. ಓಕೆ, ಇಲ್ಲಿ ಮೆತ್ತಗಿರ್ತದೆ, ತುಂಬ ಮೆತ್ತಗಿರುತ್ತೆ. ಓಕೆ, ಶುದ್ಧವಾದಂತಹ ಚಿನ್ನ, ಅದಕ್ಕೆ ಟಂಕ್ ಮಿಕ್ಸ್ ಇರಲ್ಲ ಏನು. ಓಕೆ, ಇನ್ನು 29ನೇ ಕ್ವಶನ್ ನೋಡಿ, ಪರ್ವತ ಅಧ್ಯಯನದ ಸಂಬಂಧದ ವಿಜ್ಞಾನಿ. ಇಲ್ಲಿ 4 ವಿಜ್ಞಾನಿ ಸಂಬಂಧಪಟ್ಟಂತಹ ವಿಜ್ಞಾನಿ ಅಲ್ಲ, ವಿಜ್ಞಾನಗಳನ್ನು ಕೊಟ್ಟಿದ್ದಾರೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ 4 ಹೆಸರುಗಳು. ಇದರಲ್ಲಿ ಯಾವುದನ್ನು ಅಧ್ಯಯನ ಮಾಡುತ್ತೆ ನೀವು ತಿಳ್ಕೋಬೇಕು. ಓಕೆ, ಇಲ್ಲಿ ಪರ್ವತ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದು ಯಾವುದು? ಹಾಗಾದರೆ ಪರ್ವತ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದು ಯಾವುದು? ಎಸ್, ಫೋರ್ತ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಓರೋಲಜಿ ಅನ್ನುವಂಥದ್ದು ಪರ್ವತಗಳ ಅಧ್ಯಯನವನ್ನು ಮಾಡುವಂಥದ್ದು. ಓಕೆ, ಬಾಟ್ನಿ ಅನ್ನುವಂಥದ್ದು ಸಸ್ಯಗಳ ಬಗ್ಗೆ. ಓಕೆ, ಆಮೇಲೆ ಓರಿಥೋಲಜಿ, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆ, ಆ್ಯಂಡ್ ನೋಡಿ 30ನೇ ಕ್ವಶನ್ ಏನಿದೆ? ಕೆಳಕಂಡದರಲ್ಲಿ ಯಾವುದು ಮಾನವನ ಪಾಚಕ ಪದ್ಧತಿ ಆಗಿರ್ತದೆ ಅಂತ ಕೇಳಿದ್ದಾರೆ. ಪಾಚಕ ಅಂದರೆ ಏನು? ನೀವು ನನಗೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ನಾನೇ ಹೇಳ್ತೀನಿ ಮುಂದಿನ ಕ್ಲಾಸಲ್ಲಿ. ಓಕೆ, ಈ ಕೆಳಕಂಡದರಲ್ಲಿ ಯಾವುದು ಮಾನವನ ಪಾಚಕ ಪದ್ಧತಿ ಆಗಿರುತ್ತದೆ ಅಂತ ಕೇಳಿದ್ದಾರೆ. ಆಗಿಲ್ಲ ಅಂತಲ್ಲ, ಆಗಿರ್ತದೆ ಅಂತ ಕೇಳಿದ್ದಾರೆ. ನೋಡಿ ಯಾವುದು? ನೋಡಿ, ಪಿಟ್ಯೂಟರಿ, ಪ್ಯಾಂಕ್ರಿಯಾಸ್, ಪ್ರೊಸ್ಟೇಟ್ ಮತ್ತು ಪ್ಲೇಟ್ಲೆಟ್ಸ್ ಅಂತ ಹೇಳಿದ್ದಾರೆ. ಯಾವುದು? ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಆನ್ಸರ್, ಪ್ಯಾಂಕ್ರಿಯಾಸ್ ಅನ್ನುವಂಥದ್ದು. ಓಕೆ, ಪ್ಯಾಂಕ್ರಿಯಾಸ್ ಅನ್ನುವಂಥದ್ದು ಪಾಚಕ ಪದ್ಧತಿ ಆಗಿರ್ತದೆ ಮಾನವನ ಶರೀರದಲ್ಲಿ ಬರ್ತಕ್ಕಂಥದ್ದು. ಪ್ಲೇಟ್ಲೆಟ್ಸ್ ಎಲ್ಲಿ ಬರುತ್ತೆ? ರಕ್ತದಲ್ಲಿ ಬರ್ತದೆ. ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ ಸೈನ್ಸಲ್ಲಿ ಹೇಳೋದಾದರೆ ನಾವು, ಅಲ್ವಾ? ಸೈನ್ಸ್ ಸ್ಟೂಡೆಂಟ್ಸ್ಗೆ ಬೇಗ ಅರ್ಥ ಆಗಿಬಿಡ್ತದೆ ಇದು, ಅಲ್ವಾ? ಪ್ಯಾಂಕ್ರಿಯಾಸ್ ಎಲ್ಲಿ ಬರ್ತದೆ, ಅದ್ರ ಕೆಲಸ ಏನು, ಅದ್ರ ಕಾರ್ಯ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೈನ್ಸ್ ಸ್ಟೂಡೆಂಟ್ಸ್ಗೆ ಈ ಪ್ರಶ್ನೆಗಳು ಬೇಗ ಕ್ಯಾಪ್ಚರ್ ಆಗುತ್ತೆ. ಇನ್ನು ನೋಡಿ 31st ಏನಿದೆ ಕ್ವಶನ್ನು? ಅಕ್ಯುಪಂಕ್ಚರಿ ಎಂಬ ವೈದ್ಯಕೀಯ ಪದ್ಧತಿಯ ಚಿಕಿತ್ಸಾ ಕ್ರಮದಲ್ಲಿ ನೋವು ನಿವಾರಿಸಲು ಯಾವುದನ್ನು ಉಪಯೋಗಿಸ್ತೀವಿ ನಾವು ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಗಳಿದೆ. ಯಾವುದು? ಔಷಧಿಗಳಿದೆ, ಗಿಡಮೂಲಿಕೆಗಳು ಅಂತ ಇದೆ, ವಿದ್ಯುತ್ ಚಲನೆ ಅಂತ ಇದೆ, ಚೂಪಾದ ಸೂಜಿಗಳನ್ನು ಮಾನವನ ದೇಹದಲ್ಲಿ ಚುಚ್ಚುವ ಮೂಲಕ ಅಂತ ಇದೆ. ಎಸ್, 31ನೇದಕ್ಕೆ 4ನೇ ಆನ್ಸರ್ ಕರೆಕ್ಟ್ ಇದೆ. ಅಕ್ಯುಪಂಕ್ಚರಿ ಎಂಬ ವೈದ್ಯಕೀಯ ಪದ್ಧತಿಯ ಚಿಕಿತ್ಸಾ ಕ್ರಮದಲ್ಲಿ ನೋವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಚೂಪಾದ ಸೂಜಿಗಳನ್ನು ಮಾನವನ ದೇಹದಲ್ಲಿ ಚುಚ್ಚುವ ಮೂಲಕ ಏನು ಮಾಡ್ತಾರೆ? ಚಿಕಿತ್ಸೆಯನ್ನು ಕೊಡ್ತಾರೆ. ಓಕೆ, ಇನ್ನು 32ನೇ ಕ್ವಶನ್ ಏನಿದೆ ನೋಡಿ? ಈ ಕೆಳಕಂಡಲ್ಲಿ ಯಾವುದು ನೀರಿನಿಂದ ಹರಡುವ ಕಾಯಿಲೆಯಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ನೀರಿನಿಂದ ಹರಡುವಂತಹ ಕಾಯಿಲೆ ಅಲ್ಲ ಅಂತ ಹೇಳ್ತಿದ್ದಾರೆ. ಹೌದು ಅಂತಲ್ಲ, ನೀರಿನಿಂದ ಯಾವುದು ಹರಡ್ತದೆ, ಹರಡುವುದು ಯಾವುದು ಅಥವಾ ಹರಡದೇ ಇರುವುದು ಯಾವುದು ಅಂತ ಪ್ರಶ್ನೆಗಳನ್ನು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಅಂದಾಗ ಮಾತ್ರ. ಯಾಕಂದರೆ ಹೌದು ಅಲ್ಲ ಈ ಥರ ಕೇಳಿರ್ತಾರೆ.
ಸಂಬಂಧಿಸಿಲ್ಲ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಂಬಿಡಬೇಡಿ, ಓಕೆನಾ. ಸಮಾಧಾನದಿಂದ ಫಸ್ಟ್ ಕ್ವೆಶನ್ನ ಅರ್ಥ ಮಾಡ್ಕೊಳ್ಳಿ. ಸಡನ್ಲಿ ಆನ್ಸರ್ ನೋಡ್ಲಿಕ್ಕೆ ಹೋಗಬೇಡಿ, ಓಕೆ. ಆಪ್ಷನ್ಗಳನ್ನ ನೋಡೋಕ್ಕೆ ಹೋಗಬೇಡಿ, ಓಕೆ. ಕೆಳಕಂಡಲ್ಲಿ ಯಾವುದು ನೀರಿನಿಂದ ಹರಡುವ ಕಾಯಿಲೆ ಆಗಿರುವುದಿಲ್ಲ ಅಂತಾರೆ. ಯಾವುದು? ಕಾಲ್ರಾ, ಟೈಫಾಯ್ಡ್, ಅಸ್ತಮಾ, ಅಮೀಬಿಕ್ ಡಿಸೈನ್. ಸೊ ಕರೆಕ್ಟ್. ಇಲ್ಲಿ ಅಸ್ತಮಾ ನೀರಿನಿಂದ ಬರಲ್ಲ, ಅದು ಉಸಿರಾಟದಿಂದ ಬರುವಂತಹ ಕಾಯಿಲೆ ಅದು, ಓಕೆ. ನೀರಿನಿಂದ ಬರುವಂಥ ಕಾಯಿಲೆ ಅಲ್ಲ. ಮೂರನೇದ್ದು ಈಗ ಇಲ್ಲಿ ಸರಿಯಾದಂತಹ ಆನ್ಸರ್. ಇನ್ನು ಕಾಲ್ರಾ, ಟೈಫಾಯ್ಡ್, ಆಮೇಲೆ ಅಮೀಬಿಕ್ ಡಿಸೈನ್ ಅಲ್ಲ, ಅದು ಡಿಸೆಂಟ್ರಿ ಆಗಬೇಕು. ಅಮೀಬಿಕ್ ಡಿಸೆಂಟ್ರಿ ಆಗಬೇಕು ನೋಡಿ. ಸಾರಿ, ಇವತ್ತಿನ ಕ್ಲಾಸಲ್ಲಿ ತುಂಬ ಮಿಸ್ಟೇಕ್ಸ್ ಆಗಿದೆ ಟೈಪಿಂಗಲ್ಲಿ, ಸಾರಿ ಫಾರ್ ದ್ಯಾಟ್. ಡಿಸೆಂಟ್ರಿ ಅದು 4ನೇದು, ಓಕೆ. ಸೊ ಇದೆಲ್ಲ ನೀರಿನಿಂದ ಹರಡುತ್ತೆ, ಬಟ್ ಇದು ಅಸ್ತಮಾ ಅನ್ನುವಂಥದ್ದು ನೀರಿನಿಂದ ಹರಡುವಂಥ ಕಾಯಿಲೆ ಅಲ್ಲ. ಇನ್ನು ನೆಕ್ಸ್ಟ್ ಏನಿದೆ 33ನೇದು, ಸುಪ್ರಸಿದ್ಧ ಚಾರ್ಮಿನಾರ್ ಇರುವಂತಹ ಸ್ಥಳ ಯಾವುದು ಅಂತ ಕೇಳ್ತಿದ್ದಾರೆ ನೋಡಿ. ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕ್ವೆಶನ್ನು ಮತ್ತು ಸಾಮಾನ್ಯ ಜ್ಞಾನದ ಕೊನೆಯ ಪ್ರಶ್ನೆ. ಇದು 2003ರಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟ ಸಾಮಾನ್ಯ ಜ್ಞಾನದ 33 ಪ್ರಶ್ನೆಗಳನ್ನು ಇವತ್ತಿನ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇದರಲ್ಲಿ ನೋಡಿ, ಸುಪ್ರಸಿದ್ಧವಾದಂತಹ ಚಾರ್ಮಿನಾರ್ ಇರುವಂತಹ ಸ್ಥಳ ಹೈದರಾಬಾದ್, ಓಕೆ. ಹೈದರಾಬಾದು ಇರುವಂಥದ್ದು, ಹೈದರಾಬಾದ್ನಲ್ಲಿ ಚಾರ್ಮಿನಾರ್ ಇರುವಂಥದ್ದು ಗೊತ್ತಿರಲಿ ನೋಡಿ. ಇವತ್ತಿನ ಕ್ಲಾಸು ನಿಮಗೆ ಖಂಡಿತ ತುಂಬ ಇಂಪಾರ್ಟೆಂಟ್ ಆಗಿದೆ. ಖಂಡಿತ ಮುಂದಿನ ಎಕ್ಸಾಮಲ್ಲಿ ನೀವು PSI, SDA, FDA ಇರ್ಬೋದು, KSL ಇರ್ಬೋದು, ಕಾನ್ಸ್ಟೇಬಲ್ ನೌಕರಿನಲ್ಲಿರ್ಬೋದು, PSI, CPI ಯಾವುದೇ ಎಕ್ಸಾಮ್ ಬರೀಲಿ, TET, CET, HSTR ಇರ್ಬೋದು, GPSTR ಎಕ್ಸಾಮಲ್ಲಿ ಡೆಫಿನೆಟ್ಲಿ 2ರಿಂದ 3 ಅಂಕ ಬಂದೇ ಬರುತ್ತೆ. ಯಾಕಂದರೆ ನಾನು ಅವೇನು 4 ಆಪ್ಷನ್ಗಳಿರುತ್ತಲ್ಲ, ಆ 4 ಆಪ್ಷನ್ಗಳಲ್ಲೂ ಸಾಧ್ಯವಾದಷ್ಟು ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಮುಂದೆ ಕೂಡ ಸಂಪೂರ್ಣವಾಗಿ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ಈ ಕ್ಲಾಸಲ್ಲಿ. ಹಾಗಾಗಿ ಈ ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ಲಾಗಿ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ 2003 ಮತ್ತು 2005 ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳನ್ನ ತೊಗೊಂಬರ್ತೀನಿ. ಈಗ ಬರೀ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು, ಅದು 2003ರಲ್ಲಿ ನಡೆದಿರ್ತಕ್ಕಂಥದ್ದಷ್ಟೇ ನಾನು ತಗೊಂಡಿದ್ದೆ. ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ, ನಾನು 2003 ಮತ್ತು 2005 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಆದಂತಹ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೋತ್ತರಗಳು ಜೊತೆಗೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನ 2005ರಲ್ಲಿ ಇರ್ತಕ್ಕಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಮುಂದಿನ ಕ್ಲಾಸಲ್ಲಿ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಡೆಫಿನೆಟ್ಲಿ ನಿಮಗೆ ಸೈಕಾಲಜಿ ತುಂಬ ಹೆಲ್ಪ್ ಆಗುತ್ತೆ, GKನೂ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಈಗ ರೀಸೆಂಟಾಗಿ ಏನೇನು GK ಕ್ವಶನ್ಸ್ ಇದೆಯೋ ಅದನ್ನು ಡಿಸ್ಕಸ್ ಮಾಡೋಣ ಮುಂದಿನ ಕ್ಲಾಸಲ್ಲಿ. ಸ್ವಲ್ಪ ಕ್ಲಾಸ್ ದೊಡ್ಡದಾಗುತ್ತೆ, ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಲಾಟ್ ಆಫ್ ಹೆಲ್ಪ್ ಟು ಯು. ನಿಮಗೆ ತುಂಬ ಹೆಲ್ಪ್ ಆಗಿರುತ್ತೆ ಅದು, ಓಕೆ. ಇದಕ್ಕಿಂತ ಡೆಫಿನೆಟ್ಲಿ 5ರಿಂದ 6 ಅಂಕ ಅದರಿಂದ ನಿಮಗೆ ಸಿಗೋದು ಪಕ್ಕ. ಬರೆದಿಟ್ಕೊಂಡ್ಬಿಡಿ ಬೇಕಂದ್ರೆ. ಐ ವಿಲ್ ಗ್ಯಾರಂಟಿ ಯು, ಡೆಫಿನೆಟ್ಲಿ ಐ ಗ್ಯಾರಂಟಿ ಯು, ಓಕೆ. ಮುಂದಿನ ಕ್ಲಾಸಲ್ಲಿ ಸಿಗೋಣ ಆತ್ಮೀಯ ಸ್ನೇಹಿತರೆ. ನಿಮಗೆ ಈ ಕ್ಲಾಸ್ ತುಂಬ ಸಹಾಯ ಆಗೇ ಆಗುತ್ತೆ ಖಂಡಿತ. ವಿಡಿಯೋಗೆ ಲೈಕ್ ಮಾಡಿ, ಹೊಸಬ್ರು ಯಾರು ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡ್ತಾ ಇರಿ ನಮ್ಮ ಚಾನಲ್ನ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ, ಭೇಟಿ ಆಗ್ತೀನಿ ನಿಮ್ಮ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ. ಸ್ಟಡಿ ಚೆನ್ನಾಗಿ ಮಾಡ್ತಾಯಿರಿ, ನಿಯಮಿತವಾಗಿ ಊಟ ಮಾಡಿ, ನಿಯಮಿತವಾಗಿ ಸ್ಟಡಿ ಮಾಡಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಪ್ರತಿದಿನ 10 ನಿಮಿಷ ಮುಂಜಾನೆ ಸಂಜೆ ಮೆಡಿಟೇಷನ್ ಮಾಡಿ. ಏನು ಗೊತ್ತಾ, ಜಸ್ಟ್ ಉಸಿರಾಟ, ಬ್ರೀತಿಂಗ್ ಆದಮೇಲೆ ಕಾನ್ಸಂಟ್ರೇಷನ್ ಮಾಡೋದು. ಸ್ಲೋಲಿ ಬ್ರೀತಿಂಗ್, ಓಕೆ. ನಿಧಾನಾಗಿ ಎಕ್ಸೆಲ್ ಇನ್ಹೇಲ್ ಮಾಡುವಂಥದ್ದು ಉಸಿರಾಟವನ್ನು. ಡೆಫಿನೆಟ್ಲಿ ನಿಮಗೆ IQ ಕೆಪಾಸಿಟಿ, ಎಷ್ಟು ನೆನಪಿನ ಶಕ್ತಿ ಸರಿ ಇಲ್ಲ ಅಂದರೂ ಹೆಚ್ಚಾಗುತ್ತೆ. ಖಂಡಿತ ನಿಮಗೆ ನೆನಪಿನ ಶಕ್ತಿ ಅದು ತುಂಬ ಇಂಪ್ರೂವ್ ಆಗುತ್ತೆ ಬ್ರೀತಿಂಗ್ ಮಾಡೋದ್ರಿಂದ ನೀವು. ಆಮೇಲೆ ಎದ್ದ ತಕ್ಷಣ ಡೆಫಿನೆಟ್ಲಿ ಒಂದು ಚರಿಗೆ ಬಿಸಿ ನೀರು ಕುಡೀರಿ. ನೀವು ಎದ್ದ ತಕ್ಷಣ ನೀರಿಂದ ನಿಜವಾಗ್ಲೂ ಉಸಿರಾಟವನ್ನು ಕಂಟ್ರೋಲ್ ಮಾಡ್ಬೋದು, ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೋಬಹುದು. ಖಾಲಿ ಹೊಟ್ಟೆನಲ್ಲಿ ಚೆನ್ನಾಗಿ ನೀರು ಕುಡೀರಿ. ಆಮೇಲೆ ಸಾಧ್ಯವಾದಷ್ಟು ಎಕ್ಸಸೈಸ್ಗಳನ್ನ ಮಾಡಿ. ನಿಮಗೆ ನೆನಪಿನ ಶಕ್ತಿ ಹೆಚ್ಚಿಸಲಿಕ್ಕೆ ಅದಷ್ಟೇ ಅಲ್ಲ, ಬಾಡಿ ಕೂಡ ಹೆಲ್ದಿ ಆ್ಯಂಡ್ ಎನರ್ಜೆಟಿಕ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. Thank you so much.